ಜೈ ಶ್ರೀರಾಮ್. ಶ್ರೀರಾಮನ ಮತ್ತು ಗುರುಗಳ ಆಶೀರ್ವಾದ ತಗೊಂಡು ಇವತ್ತು ನಾವು ಭಗವದ್ಗೀತೆ ಉಪನ್ಯಾಸಗಳು 8ನೇ ಅಧ್ಯಾಯ ನೋಡ್ತಾ ಇದ್ದೀವಿ. ಇವತ್ತು ಎಪಿಸೋಡ್ 4. ಇದು ಹಿಂದೆ ನಾವು 8ನೇ ಅಧ್ಯಾಯದಲ್ಲಿ 6ನೇ ಮಂತ್ರವನ್ನ ಸ್ಟಾರ್ಟ್ ಮಾಡಿದ್ವಿ. ಕಂಟಿನ್ಯೂಷನ್ ಇದೆ. ಸೊ ಅಲ್ಲಿಗೆ ಇವತ್ತು ನಾನು ಎಲ್ಲಿಂದ ಮಾಡಬೇಕು ಅಂದ್ರೆ ಪೇಜ್ ನಂಬರ್ ಬಂದಿದ್ದೆ 348, ಎಪಿಸೋಡ್ 4 ಅಲ್ಲಿ ಮಾಡ್ತೀನಿ. ಹಿಂದೆ ಹೇಳಿದ್ದನ್ನು ಮೇಲ್ಕ್ ಹಾಕೊಂಡು ಹೋಗ್ಬೇಕಾದ್ರೆ ಇಲ್ಲಿ 8ನೇ ಅಧ್ಯಾಯದ 6ನೇ ಶ್ಲೋಕ ಎಂ ಬಾಪಿ ಸ್ಮರಣ್ ಭಾವಂ ಅನ್ನೋದನ್ನ ನೋಡಿದ್ದಾಯ್ತು. ಸೊ ಅದರಲ್ಲಿ ಮನುಷ್ಯನ ಅಂತಃಕರಣ ಅಂದ್ರೆ ಏನು ಅಂತ ಹೇಳಿ, ಅದಕ್ಕಿಂತ ಮೊದಲು ನಾನು ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳ ತಂದೆಯವರು ಚಂದ್ರಶೇಖರ್ ಶಾಸ್ತ್ರಿಗಳು ದೇಹ ಬಿಟ್ಟಿದ್ದೇನು ಅನ್ನೋದನ್ನ ಹೇಳಿದೆ. ಚೆನ್ನಾಗಿ ನೆನೆಸ್ಕೋಬೇಕು ನೀವು. ದೃಷ್ಟಾಂತಗಳು ತುಂಬಾ ಇಂಪಾರ್ಟೆಂಟ್. ಮತ್ತೆ ಮನುಷ್ಯನ ಅಂತಃಕರಣ ಏನಪ್ಪಾ ಅಂತಂದ್ರೆ ಒಂದು ಖನಿಜ ಇದ್ದಂಗೆ. ನಾವು ಯಾವುದನ್ನ ಕಾಯ ವಾಚ ಮನಸ ಮಾಡ್ತೀವೋ ಅವೆಲ್ಲವೂ ಪ್ರತ್ಯಯ ರೂಪದಲ್ಲಿ ಒಳಗಡೆ ಇರುತ್ತೆ. ನಮ್ಮ ದೇಹ ಹೇಗಿದೆ ಅಂದ್ರೆ ನೀವು ನೋಡಿದ್ದು, ಕೆಲಸ ಮಾಡಿದ್ದು, ಮತ್ತೆ ಇಂದ್ರಿಯಗಳಿಂದ ನೋಡಿದ್ದು, ಮುಟ್ಟಿದ್ದು, ಮೂಸಿದ್ದು, ರುಚಿ ನೋಡಿದ್ದು ಪ್ರತಿಯೊಂದು, ಮತ್ತೆ ಸಂಕಲ್ಪ ವಿಕಲ್ಪ ಮನಸ್ಸಿನ ಡಿಸೈಡ್ ಮಾಡಿ ಎಲ್ಲವೂ ಕೂಡ ಪ್ರಿಂಟ್ ಜೀರಾಕ್ಸ್ ಕಾಪಿ ತಗೊಂಡು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಡುತ್ತೆ. ಸಂದರ್ಭ ಬಂದಾಗ ಮೇಲೆ ಬರುತ್ತೆ. ಆದ್ರಿಂದ ಇದು ನಮ್ಮ ಅಂತಃಕರಣದ ಒಂದು ಸ್ಪೆಷಾಲಿಟಿ ಪ್ರತಿಯೊಬ್ಬರಿಗೂ. ಆದ್ರಿಂದ ಇದನ್ನ ನಾವು ಖನಿಜ ಅಂತ ಹೇಳಿದೆ. ಅದರಲ್ಲಿ ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ. ಈ ಪ್ರಾರಬ್ಧ ಕರ್ಮ ಇವಾಗ ಅನುಭವಿಸ್ತಾ ಇರೋದು ಬಿಟ್ಟ ಬಾಣದಂತೆ. ಆಗಾಮಿ ಕರ್ಮ ನಾನು ಹುಟ್ಟಿದ ಮೇಲೆ ಸಾಯೋವರೆಗೂ ಕೆಲಸ ಮಾಡೇ ಮಾಡ್ತೀನಿ. ಕೆಲಸ ಅಂದ್ರೆ ಏನು? ಕಾಯ ವಾಚ ಮನಸ. ಇದರಿಂದ ಒಳ್ಳೇದು ಕೆಟ್ಟದ್ದು ಮಾಡ್ತೇನೆ, ಅದಕ್ಕೆ ತಕ್ಕಂತೆ ಫಲ ಬರುತ್ತೆ. ಇದನ್ನ ಆಗಾಮಿ ಕರ್ಮ ಅಂತ ಕರಿತೀನಿ. ಆಗಾಮಿ ಅಂದ್ರೆ ಬರ್ತಾ ಇರೋದು ಇವಾಗ ಹೊಸದಾಗಿ. ಇನ್ನು ಸಂಚಿತ ಕರ್ಮ ಅಂದ್ರೆ ನನ್ನ ಖನಿಜದಲ್ಲಿ ಎಷ್ಟೋ ಜನ್ಮಗಳದು ಕೆಟ್ಟದ್ದು ಒಳ್ಳೆಯದು ಮತ್ತು ಒಳ್ಳೆಯದು ಕೆಟ್ಟದ್ದೆಲ್ಲ ಮಿಕ್ಸ್ ಆಗಿ ಕೂತ್ಕೊಂಡ್ಬಂದ್ಬಿಟ್ಟಿರುತ್ತೆ. ಸಾಯೋ ಸಮಯದಲ್ಲಿ ಆ ಖನಿಜದಿಂದ ಒಂದು ಬೀಜ ಎದ್ದು ಮೇಲಕ್ಕೆ ಬರೋ ಹಂಗೆ. ಆದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್. ಈಗ ನಾನು ಈ ಸಾಯೋ ಸಮಯದಲ್ಲಿ ಅಟ್ಲೀಸ್ಟ್ ಕೆಲವು ವರ್ಷಗಳಿಂದ ಒಂದು 10 ವರ್ಷ ಇಟ್ಕೊಳ್ರಿ. ಇವಾಗ ಅಟ್ಲೀಸ್ಟ್ 10 ವರ್ಷದಿಂದ ನಾನು ಈ ಆಧ್ಯಾತ್ಮಕ್ಕೆ ಬಂದಿದ್ದೀನಿ. 3 ಹೊತ್ತು ಅದನ್ನೇ ಚಿಂತನೆ ಮಾಡ್ತಾ ಇದ್ದೀನಿ, ಅದನ್ನೇ ಮನನ ಮಾಡ್ತೇನೆ, ಅದನ್ನೇ ಪುಸ್ತಕ ಓದ್ತೀನಿ, ಅದನ್ನೇ ಹೇಳ್ತೀನಿ, ಕೇಳ್ತೀನಿ, ಡಿಸ್ಕಸ್ ಮಾಡ್ತಾ ಇದ್ರೆ ಈಗ ಮೇಲ್ಗಡೆ ಆ ಸಂಸ್ಕಾರಗಳು ಪ್ರಿಂಟ್ ಆಗಿರೋ ಕಾಪಿಗಳಿರುತ್ತೆ. ಅಲ್ಲಿಗೆ ಆ ಕಣಜದಲ್ಲಿ ಮೇಲ್ಗಡೆ ಯಾವುದಿದೆಯೋ, ನಾನು ಸಾಯೋ ಸಮಯದಲ್ಲಿ ಆ ಬಾಗಿಲು ಓಪನ್ ಅಪ್ ಆಗುತ್ತೆ. ಮೇಲ್ಗಡೆ ಇದ್ದಿದ್ದು ಫಸ್ಟ್ ಬಂದ್ಬಿಡುತ್ತೆ. ಬಾಗಿಲು ಹತ್ತಿರದಲ್ಲಿರುತ್ತಾನೆ ಮೊದಲು ಹೋಗೋದು. ಹಾಗೆ ಇದು ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ಈ ವಿಚಾರಗಳಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ ಆರ್ಟ್ ಆಫ್ ಲಿವಿಂಗ್, ಆರ್ಟ್ ಆಫ್ ಡೈಯಿಂಗ್, ಆರ್ಟ್ ಆಫ್ ಟೇಕಿಂಗ್ ಬರ್ತ್ ಅಂತ ಹೇಳ್ತಾರೆ. ಸೊ ನನ್ ಇಲ್ಲಿವರೆಗೂ 84 ಲಕ್ಷ ಜೀವರಾಶಿಗಳಲ್ಲ, ಎಷ್ಟು ಜನ್ಮಗಳು. ಯಾಕೆಂದ್ರೆ ಒಂದು ಕಲ್ಪಯುಗದಲ್ಲೇ ಮತ್ತೆ ಮತ್ತೆ ಹುಟ್ಟಿ ಸತ್ತು ಪ್ರಳಯ ಆದಾಗೆಲ್ಲ ಒಟ್ನಲ್ಲಿ ಆ ಥರ ಎಷ್ಟಿರುತ್ತೋ ಸಂಚಿತ ಕರ್ಮ ಹೇಳಕ್ ಸಾಧ್ಯ ಇಲ್ಲ. ಅದರಲ್ಲಿ ಈ ಜನ್ಮದಲ್ಲಿ ನಾನು ಯಾವ್ದು ಹಾಕೊಂಡಿದ್ದೀನೋ ಸಾಯೋ ಸಮಯದಲ್ಲಿ ಅದ್ ಮೇಲಕ್ಕೆ ಬರುತ್ತೆ. ಹೆಂಗಿದೆ ನೋಡ್ರಿ. ಸೊ ಈ ಒಂದು ಬೆನಿಫಿಟ್ನ ನಾವು ಉಪಯೋಗಿಸ್ಕೊಂಡು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ಇವಾಗ ವ್ಯರ್ಥ ಮಾಡಬಾರ್ದು ನಾವು ನಮ್ಮ ಜೀವನವನ್ನ. ಅದಕ್ಕೋಸ್ಕರನೇ ವ್ಯರ್ಥವಾಯ್ತಲ್ಲ, ಜನ್ಮವು ವ್ಯರ್ಥವಾಯ್ತು ಹಾಗೆ ಮಾಡ್ಕೋಬಾರ್ದು. ಮತ್ತೇನು ಗಾಳಿ ಬಂದ ವೇಳೆಯಲ್ಲಿ ತೂರ್ಕೊಂಡ್ಬಿಡ್ಬೇಕು. ಸೊ ಸಾಯುವ ಕಾಲಕ್ಕೆ ಪ್ರಾರಬ್ಧ ಕರ್ಮ ಮುಗ್ದೋಗಿರುತ್ತೆ. ಪ್ರಾರಬ್ಧ ಕರ್ಮ ಎಂಡ್ ಆಯ್ತು ಅಂದ್ರೆ 1 ಸೆಕೆಂಡು ಕೂಡ ಇರೋಕ್ ಸಾಧ್ಯ ಇಲ್ಲ. ನೆಕ್ಸ್ಟ್ ಏನು? ತಿರ್ಗಾ ಅದು ಮುಂದಿನ ಜನ್ಮ ತಗೊಳ್ಳೋದಿಕ್ಕೆ ಅದಕ್ಕೆ ಏನಾದ್ರೂ ಬೇಕು ಬೀಜ. ಆ ಬೀಜ ಎಲ್ಲಿಂದ ಬರುತ್ತೆ? ಸಂಚಿತ ಕರ್ಮದಿಂದ. ಈಗ ನಾನು ರೀಸೆಂಟ್ ಆಗಿ ಒಂದು 10 ವರ್ಷನೋ 5 ವರ್ಷನೋ 20-40 ವರ್ಷದಿಂದ ಯಾವುದನ್ನ
ಆ ಕಣಜದಲ್ಲಿ ಹಾಕ್ತಾ ಇದ್ನೋ ಅವು ಮೇಲಿರುತ್ತೆ. ಸೊ ನ್ಯಾಚುರಲಿ ಒಳ್ಳೆ ಜನ್ಮ ಬರುತ್ತೆ, ಅದ್ರ ಬಗ್ಗೆ ಸಂಶಯ ಇಲ್ಲ. ಯಾವ ಜನ್ಮದ ಪುಣ್ಯನೋ, ಯಾವ ಗುರುಗಳು, ಯಾವ ತಂದೆ ತಾಯಿಗಳ ಆಶೀರ್ವಾದನೋ ಗೊತ್ತಿಲ್ಲ. ನಾವು ಅಟ್ಲೀಸ್ಟ್ ಇಲ್ಲೊಂದು 6-7 ಜನ 8 ಜನ 3 ಹೊತ್ತು ಇದನ್ನ ವಿಚಾರ ಕೇಳೋದು, ಓದೋದು, ಅದನ್ನೇ ಹೇಳೋದು ಮಾಡ್ತಾ ಇದ್ದೀವಲ್ಲ, ಡೆಫಿನೆಟ್ ಆಗಿ ಒಳ್ಳೆ ಸಂಸ್ಕಾರನೇ ಮೇಲೆ ಹೇಗಿದೆ ನೋಡ್ರಿ. ಇದನ್ನ ನಾವು ಇದು ಹಿಂದಿನ ಜನ್ಮ ಸಂಸ್ಕಾರ ಏನೋ ಇದ್ರೇನೆ ನಮ್ಮನ್ನು ಈ ಕಡೆ ಕರ್ಕೊಂಡು ಬರೋದು. ಇಲ್ಲಿ ಅಲ್ಲಿಗೆ ಅದು ಕೂಡ ಹೇಳಿದೆ, ಯಾವನೋ ಒಬ್ಬ ಕಾಕ ಅಂತ ಇದ್ದಿದ್ದಕ್ಕೆ ಸಾಯೋ ಸಮಯದಲ್ಲಿ ವಾತ ಪಿತ್ತ ಕಫ ನಮ್ಮನ್ನು ಕಾಡ್ತಾ ಇರುತ್ತೆ, ಅಷ್ಟು ಸುಲಭ ಅಲ್ಲ ಅನ್ನೋದು ಕೂಡ ನಿಮಗೆ ತೋರಿಸ್ಕೊಟ್ಟೆ ಅಂತ ಕೂಡ ಇಷ್ಟ ಆಗಿತ್ತು. ಸೊ ಈ 8ನೇ ಅಧ್ಯಾಯವನ್ನ ಅಭ್ಯಾಸ ಯೋಗ ಅಂತ ಕರೀತಾರೆ. ಇಲ್ಲಿ ಕರ್ತೃತಂತ್ರವಾದ ಸಾಧನೆನೇ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಸದಾ ತದ್ಭಾವ ಭಾವಿತ, ನಾವು ಪ್ರತಿ ಕಾಯವಾಚ ಮನಸ ಯಾವ ಭಾವನೆ ಮಾಡಿಕೊಂಡು, ಯಾವ ಕೆಲಸ ಮಾಡಿಕೊಂಡು, ಯಾವ ಮಾತನ್ನ ಮಾತಾಡ್ತಾ ಇರ್ತೀನೋ ಅದೇ ನನಗೆ ಕಟ್ಟಿಟ್ಟ ಬುದ್ಧಿ ಬೀಜ ಆಗುತ್ತೆ ಅಂತ ಭಗವಂತ ಹೇಳಿದ್ದು. ಈಗ ಇಲ್ಲಿಂದ ಶುರು ಮಾಡ್ಬೇಕು ಇವತ್ತು 4ನೇ ಎಪಿಸೋಡ್. ಗೀತೆಯಲ್ಲಿ ಉಪನಿಷತ್ತುಗಳಂತೆಯೇ, ಗೀತೆ ಅಂತಂದ್ರೆ ಉಪನಿಷತ್ತುಗಳ ಸಾರವೇ, ಅದಕ್ಕೆ ಇದಕ್ಕೆ ಪಂಚಮ ವೇದ ಅಂತ ಕರೀತಾರೆ. ಅದಕ್ಕೆ ಈ ಭಗವದ್ಗೀತೆ ಒಂದಿಟ್ಕೊಂಡು ಸರಿಯಾಗಿ ಓದಿದ್ರು ತತ್ವ ಸಾಧನೆ ಎಲ್ಲ ಸಿಗುತ್ತೆ. ಅದಕ್ಕೋಸ್ಕರ ಅನನ್ಯ ಚಿತ್ತದಿಂದ ಭಗವಂತನನ್ನೇ ಚಿಂತಿಸ್ತಾ ಇರಬೇಕು. ಇಲ್ಲಿ ಅನನ್ಯ ಅಂದ್ರೆ ಏನು ನಮಗೆ ಸುಲಭವಾಗಿ ಅರ್ಥ. ದ್ರಾಷ್ಟಾಂತಿಕದಲ್ಲಿ ಏನಮ್ಮ, ಅನ್ಯ ಅಲ್ದೇ ಇರೋದು, ಬೇರೆ ಯಾವುದು ಅಲ್ದಿರ ಇರೋದು ಅನನ್ಯ ಅಂತ. ಅದು ವರ್ಡ್, ಅದರ ವರ್ಡ್ ಮೀನಿಂಗ್ ಆಯಿತು. ನಮಗೆ ಮರಿದೇ ಇರೋದಕ್ಕೆ ಶಿವನ ಲಿಂಗದ ಮೇಲೆ ದಾರಾಪಾತ್ರೆ ಅದನ್ನ ನೆನೆಸ್ಕೋಬೇಕು. ಹಾಗೆಯೇ ನಾವು ಪರಮಾತ್ಮಂದೇ ವಿಚಾರ ಕೇಳೋದು, ಅದನ್ನೇ ಮನಸ್ಸಿನಲ್ಲಿ ಯೋಚನೆ ಮಾಡೋದು, ಅದನ್ನೇ ಓದೋದು, ಅದನ್ನೇ ಹೇಳೋದು, ಅದನ್ನೇ ಬರೆಯೋದು, ಅದನ್ನೇ ಚರ್ಚೆ ಮಾಡೋದು. ಹೀಗೆ ಮಾಡ್ತಾ ಇದ್ರೆ ಇನ್ನೇನಾಗುತ್ತೆ ಹೇಳ್ರಿ? ಇದು ಅನನ್ಯ ಚಿಂತೆ. ಇದನ್ನೇ ಅಭ್ಯಾಸ ಸತತವಾಗಿ ಮಾಡ್ತಾ ಇರಬೇಕು. ಎಷ್ಟು? ಒಂದು ತಿಂಗಳು 2 ತಿಂಗಳು 6 ತಿಂಗಳು 1 ವರ್ಷ ಮಾಡಿದ್ರೆ ಸಾಕು. ನೋ, ಸಾಯೋಬೋದು. ಅದನ್ನು ಹೇಳ್ತಾರೆ. ನಾವು ಭಗವಂತನನ್ನೇ ಚಿಂತಿಸುವುದಕ್ಕೆ ಮಾಡಬೇಕಾದ ಪ್ರಯತ್ನ ಯಾವುದು ಅಂತಂದ್ರೆ ಏನೂ ಕಷ್ಟ ಇಲ್ಲ. ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಮನೇಲಿ ಕಿಟಕಿ ಬಾಗಿಲು ಹಾಕಿ ಗಾಳಿ ಬರಲಿಲ್ಲ ಅಂತ. ಯಾರು ತಪ್ಪು? ಗಾಳಿ ಇಲ್ವೇನೋ, ಹೊರಗೂ ಇದೆ ಒಳಗೂ ಇದೆ. ಕಿಟಕಿ ತೆಗೆದ್ರೆ ಸಾಕಪ್ಪ, ಗಾಳಿ ತಾನಾಗಿ ಬರುತ್ತೆ. ಕಷ್ಟನೇನು? ಆ ಕಿಟಕಿ ತೆಗಿಯೋದು ಯಾರ ಕೈನಲ್ಲಿದೆ? ನನ್ನ ಕೈನಲ್ಲಿದೆ. ನಾನು ಅಷ್ಟು ಮಾಡದೇ ಇದ್ರೆ ಅಂದರೆ ನಮ್ಮ ಮನಸ್ಸು ಇದ್ರ ವಿಚಾರ ಕೇಳೋದಕ್ಕೆ ಪ್ರವಚನಕ್ಕೆ ಬಂದ್ರೆ ತಾನೆ. ಸತ್ಸಂಗತ್ವೇ ನಿಸ್ಸಂಗತ್ವ, ಅದು ನನ್ನ ಕಿಟಕಿ ತೆಗೆಯೋದು ಅನ್ನೋದ್ರೆ. ನಾನು ವಿಚಾರ ಕೇಳೋದು, ಪುಸ್ತಕ ಓದೋದು, ಅದನ್ನೇ ಮನನ ಮಾಡೋದು, ಇವೆಲ್ಲ ಮಾಡ್ತಾ ಇದ್ರೆ ತಾನೇ ಪರಮಾತ್ಮ ಎಲ್ಲಿಲ್ಲ, ಎಲ್ಲ ಕಡೆ ಇದ್ದಾನೆ, ಹೊರಗೂ ಇದ್ದಾನೆ ಒಳಗೂ ಇದ್ದಾನೆ. ಇದು ನಾವು ಮಾಡಬೇಕಾಗುತ್ತೆ. ಹೇಗೆ? ಸೊ ಅಲ್ಲಿಗೆ ನಾವು ಇವಾಗ ಮಾಡ್ಕೊಂಡಿದ್ದೀವಿ, ಕೆಲವು ವರ್ಷಗಳಿಂದ ಇದನ್ನೇ ಮಾಡ್ತಾ ಇದ್ದೀವಿ. ಸೊ ಅಲ್ಲಿಗೆ ಪರಮಾತ್ಮಂದು ಬರ್ತಾ ಇದೆ ಅಂತ ಆಯ್ತು. ಅದಕ್ಕೆ ಅಡ್ಡಿ ಏನಪ್ಪಾ ಅಂತಂದ್ರೆ ವಿಷಯಗಳ ಚಿಂತನೆ. ಇದಕ್ ಮೊದಲು ಏನ್ ಮಾಡ್ತಾ ಇದ್ವಿ? 3 ಹೊತ್ತು ಚಿಂತನೆ ವ್ಯವಹಾರದ್ದು. ಚಿಂತ್ಯಾಕೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ. ಹೇಗಿದೆ ನೋಡ್ರಿ, ನಿನ್ನ ಚಿಂತೆಯ ಬಿಡಿಸೋ ಆ ದೇವನಿದ್ದಾನೆ. ನಾವ್ ಯಾರ ಚಿಂತನೆ ಮಾಡ್ಬೇಕು? ಪರಮಾತ್ಮನ ಚಿಂತನೆ ಮಾಡಿದ್ರೆ ಸಾಕು. ನಾವೇನ್ ಮಾಡ್ತೀವಿ ಅಂದ್ರೆ ಪರಮಾತ್ಮನ ಚಿಂತನೆ ಮಾಡೋದಿಲ್ಲ, ಪ್ರಪಂಚದ ಚಿಂತನೆ, ನಾನು ನನ್ನದು ಚಿಂತನೆ ಮಾಡ್ತೀವಿ. ಇಷ್ಟೇ ವ್ಯತ್ಯಾಸ. ಯಾವಾಗ ಈ ಕಡೆ ಬರ್ತೀವೋ ಅದು ಬಿಡಿಸ್ಕೊಳ್ತಾ ಬರುತ್ತೆ. ಸತ್ಸಂಗತ್ವೇ ನಿಸ್ಸಂಗತ್ವ.
ಸತ್ವ. ಇದು ಗುಟ್ಟು. ಅಲ್ಲಿಗೆ ಮನಸ್ಸಿನ ಕಿಟಕಿಗಳು ತೆಗೆದ್ರೆ ಸಾಕ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, ಇದರಲ್ಲಿ ದೇವರ ಮೇಲೆ, ಪುಸ್ತಕದ ಮೇಲೆ, ಗುರುಗಳ ಮೇಲೆ, ನನ್ನ ಮೇಲೆ ಶ್ರದ್ಧೆ ಇರಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ, ಅದು ತುಂಬಾ ಇಂಪಾರ್ಟೆಂಟ್. ಸೊ ಹೇಗಿರ್ಬೇಕಪ್ಪ ಪರಮಾತ್ಮನ ಚಿಂತೆ ನಿನಗೆ ಅನ್ನೋದಕ್ಕೆ ಸ್ವಾಮಿಗಳು ದೃಷ್ಟಾಂತ ಕೊಡ್ತಾರೆ. ಈಗೊಬ್ಬ ಕಳ್ಳ, ಅವನು ಗೊತ್ತು ಇವರ ಮನೆಯಲ್ಲಿ ಬೆಲೆ ಬಾಳೋ ಡೈಮಂಡ್ ಇದೆ ಅಂತ. ಈಗ ಮನೆಗೆ ಅವನು ಸೇರಿದ್ದಾನೆ, ಹೆಂಗೋ ನೆಂಟ್ರೆ ಇರಬೇಕು ಅಂತ ಇಟ್ಕೊಟ್ರೆ, ಅಥವಾ ಫ್ರೆಂಡೋ ಗಿಂಡೋ ಹೆಂಗೋ ಬಂದು ಸೇರ್ಕೊಂಡಿದ್ದಾನೆ. ಈಗ ಅವನಿಗೆ ನೀವು ಎಷ್ಟೇ ಉಪಚಾರ ಮಾಡ್ರಿ, ಟೇಬಲ್ ಮೇಲ್ ಬಡಿಸ್ರಿ, AC ಹಾಕ್ರಿ, ಒಳ್ಳೆ ರೂಮ್ ಕೊಡ್ರಿ, ಅವನಿಗೆ ಅದ್ರ ಕಡೆ ಆಸಕ್ತಿ ಇಲ್ಲ. ಯಾವಾಗ ಇವರೆಲ್ಲ ಮಲಗ್ದಾರೋ, ಇವ್ರು ಎಲ್ಲಿಟ್ಟಿದ್ದಾರೆ ಅದು ಗೊತ್ತು ಮಾಡ್ಕೊಂಡು ಕೊನೆಗೆ ಸದ್ಯ ಇವಾಗ ಯಾವಾಗ ಮಲಗ್ತಾರೆ ಇವರು, ರಾತ್ರಿ ಯಾವಾಗ ಆದೀತು, ನನ್ನ ಕೆಲಸ ಯಾವಾಗ ಶುರು ಮಾಡೇನು, ನಾನು ಅವನ ಮನಸ್ಸಿನಲ್ಲಿ 3 ಹೊತ್ತು ಇದೇ ಚಿಂತೆ ಇರುತ್ತೆ ನೋಡಿ. ಹಂಗೆ ನನಗೆ ಪರಮಾತ್ಮನ ಚಿಂತೆ ಇದೆಯಾ ಪರೀಕ್ಷೆ ಮಾಡ್ಕೊಡ್ರಿ. ಎಷ್ಟು ನನಗೆ ಪರಮಾತ್ಮನ ಚಿಂತೆ ಇದೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ ನೋಡ್ರಿ. ನನ್ಗೇನಾದ್ರೂ ಬೇಕಾದ್ರೆ ಹೇಗೆ ಅದನ್ನು 3 ಹೊತ್ತು ಚಿಂತನೆ ಮಾಡ್ತೀನಿ, ಹಾಗೆ ಪರಮಾತ್ಮನ ಚಿಂತೆ ನಾನು ಮಾಡ್ತಾ ಇದ್ದೀನ, ನಾವೇ ಕ್ವಶನ್ ಹಾಕೋಬೇಕು. ಅದನ್ನು ಹೇಳ್ತಾ ಇದ್ದಾರೆ ಅಲ್ವಾ. ಹಾಗೆ ಇದರಂತೆ ಪರಮಾತ್ಮನೇ ನಿಧಿ ನಮ್ಮ ಹೃದಯದಲ್ಲಿದ್ದಾನೆ. ಪರಮಾತ್ಮನನ್ನ ಧ್ಯಾನ ಮಾಡುವವರಿಗೆ ಆತನು ಒಲಿತಾನೆ. ಯಾವಾಗ ಭಗವಂತನನ್ನ ಕಂಡೇನು, ಆ ಕಳ್ಳನಿಗೆ ಆ ಡೈಮಂಡ್ ಯಾವಾಗ ಪಡೆದೇನು ಅಂತಿರುತ್ತೋ, ಹಾಗೆ ನನಗೆ ಭಗವಂತ ಯಾವಾಗ ನನಗೆ ಸಿಕ್ತಿಯ ಕಣೋ ಅನ್ನೋದಿರ್ಬೇಕು. ರಾಮಕೃಷ್ಣ ಪರಮಹಂಸರಿಗಿತ್ತಲ್ಲ, ರಾತ್ರಿ ಆದ್ರೆ ಆ ಕಾಳಿ ಟೆಂಪಲ್ ಹೊರಗಡೆ ಅಮ್ಮ ಅಮ್ಮ ಅಂತ ಮರಳ ಮೇಲೆ ಓಡಾಡ್ತಾ ಜನ ಏನ್ ಅನ್ಕೊಂತ ಇದ್ರು, ಪಾಪ ಎಲ್ಲ ಅವ್ರ ತಾಯಿನ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅವರು ಕಾಳಿ ಅಮ್ಮನ್ನ ಅಮ್ಮ ಅಮ್ಮ ನನ್ನ ಜೀವನದಲ್ಲಿ ಒಂದು ದಿನ ಕಳೆದೋಯ್ತಲ್ಲಮ್ಮ, ನಷ್ಟ ಆಗೋಯ್ತು, ನೀನಿನ್ನೂ ನನಗೆ ಸಿಕ್ಕಿಲ್ಲ. ಆ ಕಾತುರತೆ, ಆ ಜಿಜ್ಞಾಸೆ, ತಲೆ ಮೇಲೆ ಬೆಂಕಿ ಇಟ್ಕೊಂಡಿದ್ರೆ ಯಾವಾಗ ನೀರ್ನಲ್ಲಿ ಹೋಗಿ ಮುಳುಗೇನು, ಅಥವಾ ಯಾರನ್ನಾದ್ರೂ ನೀರ್ನಲ್ಲಿ ಮುಳುಗಿಸಿದ್ರೆ ಯಾವಾಗ ಹೊರಗಡೆ ಬಂದು ಉಸಿರಾಡ್ತೀನಿ ಹಂಗ ಅನ್ನಿಸ್ತಾ ಇದೆಯಾ ದೇವರು ಬೇಕು ಅಂತ. ನಾವೇ ಪರೀಕ್ಷೆ ಹಾಕ್ಕೊಬೇಕು. ಮತ್ತಂತವ್ರು ಸಿಗ್ತಾರೇನೋ? ನನಗೆ ಆ ಸಿವಿಯಾರಿಟಿ ಇಲ್ಲ, ಆ ಕಾಳಜಿ ಇಲ್ಲ. ಇದು ಕೇಳೋದಪ್ಪ. ಯಾತ್ರೆಯಿಂದ ಬರುತ್ತೆ, 3 ಹೊತ್ತು ಪುಸ್ತಕವನ್ನ ಓದೋದ್ರಿಂದ, ಅಂಥವ್ರ ಸವಾಸ ಮಾಡೋದ್ರಿಂದ, ಅಂಥವ್ರ ವಿಚಾರ ಕೇಳೋದ್ರಿಂದ, ಮೋಕ್ಷ ಅಂದ್ರೆ ಏನು, ಸಾಧನೆ ಅಂದ್ರೆ ಏನು, ತತ್ವ ಅಂದ್ರೆ ಏನು, ಅದ್ರ ಬಗ್ಗೆ ಕೇಳಿ ಚಿಂತನೆ ಮಾಡಿ 3 ಹೊತ್ತು ಮೆಲ್ಕಾಗ್ತಾ ಇರಬೇಕು. ಇದು ಮುಮ್ಮುಕ್ಷುಗಳು ಎಲ್ರಿಗೂ ಸಿಗೋಲ್ಲ, ಅದಕ್ಕೆ ಮುಮ್ಮುಕ್ಷು. 7ನೇ ಅಧ್ಯಾಯದಲ್ಲಿ ಹೇಳಿದ್ರಲ್ಲ 4 ವಿಧ ಭಕ್ತರು, ಅದರಲ್ಲಿ ಜಿಜ್ಞಾಸಾ ಭಕ್ತಿ, ಮುಮ್ಮುಕ್ಷ ಭಕ್ತಿ, ಅವನಿಗೆ ಪರಮೇಶ್ವರನ ಚಿಂತೆಯೇ ಜೀವನವಾಗ್ಬಿಟ್ಟು ಅವನು ಗೊತ್ತಿರೋದು ಅದೊಂದೇ, ಅದು ಬಿಟ್ಟು ಇನ್ನೇನೂ ಮಾಡೋದಿಲ್ಲ. ಏನೋ ಸಮಯ ಬಂದಾಗ ಸ್ವಲ್ಪ ಹೊಟ್ಟೆಗೆ ಹಸಿವಾದಾಗ ತಿಂತಾನೆ, ಆ ತಿನ್ನುವಾಗಲೂ ಕೂಡ ಪರಮಾತ್ಮನ ನೆನೆಸ್ಕೊಂಡೇ ತಿಂತಾ ಇರ್ತಾನೆ. ಸ್ನಾನ ಮಾಡುವಾಗ, ಹೋಗುವಾಗ, ಬರುವಾಗ, ಅವನ ಮನಸ್ಸಿನಲ್ಲಿ ಅದು ಸತತವಾಗಿ ನಡೀತಾ ಇರುತ್ತೆ. ಏನ್ ಕೆಲಸ ಮಾಡಲಿ? ಹೇಗೆ ಗೊತ್ತಾ ಇದು? ರಾಮಕೃಷ್ಣ ಪರಮಹಂಸರು ದೃಷ್ಟಾಂತ ಕೊಟ್ಟಿದ್ರು. ಒಂದು ತಾಯಿ ರಾಜನ ಮನೆಯಲ್ಲಿ ತನ್ನ ಮಕ್ಕಳನ್ನ, ಓ ನನ್ನ ಕಂದ ರಾಜ ಬಾರೋ ಅಂತ ಹೇಳಿ ಅವನ್ನ ಎತ್ಕೊಂಡು ಮುದ್ದಾಡಿ ಸ್ನಾನ ಮಾಡಿಸಿ ಕೊನೆಗೆ ಅವನಿಗೆ ಊಟ ಮಾಡಿಸಿ ಎಲ್ಲ ಮಾಡ್ತಾ ಇರ್ತಾಳೆ. ಆದರೂ ಏನ್ ಮಾಡಿಸ್ತಾ ಇದ್ರು ಒಂದು ಮನಸ್ಸು ತನ್ನ ಸ್ವಂತ ಮಗ ಮನೇಲಿದ್ದಾನಲ್ಲ
ಪಾಪ ಅವನ ಇವಾಗ ಏನ್ ಮಾಡ್ತಾ ಇರ್ತಾನೋ, ಅವನು ಬಡಿಸಿದ್ದನ್ನು ತಿಂತಾನೋ ಇಲ್ವೋ, ಅವನು ಹೇಗಿದ್ದಾನೋ, ಒಂದು ಮನಸ್ಸು ಆ ಕಡೆ ಇರುತ್ತೆ ನೋಡ್ರಿ. ಹಂಗೆ ಟ್ರಸ್ಟ್ ನಮಗಿದು ಬೇಕು, ನನಗದ್ರ ಮೇಲೆ ಪ್ರೀತಿ ಪ್ರೇಮ ಇತ್ತು ಅಂತಂದ್ರೆ ನಾನು ಬೇಡ ಅಂತಂದ್ರು ಮನಸ್ಸು ಅಲ್ಲಿ ತಪ್ಸಕ್ಕಾಗೋದಿಲ್ಲ. ಏನೇ ಕೆಲಸ ಮಾಡಲಿ ಇದು ಮೆಕ್ಯಾನಿಕಲ್, ಅದು ಪಾರಮಾರ್ಥಿಕ ಇದು ವ್ಯವಹಾರ. ಈಗ ನಮ್ಗೇನಾಗಿದೆ ಗೊತ್ತಾ, ಪರಮಾತ್ಮನ ನೆನ್ಸೋದು ಯಾವಾಗಲೂ ಅನ್ಸ ನೆನೆದೇ ಇದ್ರೆ ಏನಾಗ ಬಿದ್ದಿರ್ತಾನೆ. ಮತ್ತು ನನಗೇನು ವ್ಯವಹಾರ, ನನಗೆ ಮನಸ್ಸು ಮೂರತ್ತು ವ್ಯವಹಾರದಲ್ಲಿ ಮುಳುಗಿ ಇದ್ದೆ, ಇದನ್ನೇ ಮಾಡೋದ್ರಲ್ಲಿ ಮುಳುಗಿ ವ್ಯರ್ಥವಾಯ್ತಲ್ಲ, ಜನ್ಮವು ಸಾರ್ಥಕ್ಕಾಗಲಿ. ನೋಡ್ಕೊಂಡ್ರೆ ನಾವು ಪರೀಕ್ಷೆ ಮಾಡ್ಕೊಂಡ್ರೆ ಗೊತ್ತಾರೆ. ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿಗೆ. ಆದ್ರೆ ಇಷ್ಟು ಈ ತರ ಜನಗಳು ಮಾತ್ರ ಪರಮಾತ್ಮ ನೆನೀತಾ ಇರ್ತಾರೆ. ಅದನ್ನೇ ಹೇಳ್ತಾ ಇರೋದು ಅಭ್ಯಾಸ ಯೋಗ. ಯಾವುದನ್ನ ಸದಾ ತದ್ಭಾವ ಭಾವಿತ, ಮೂರತ್ತು ಯಾವುದನ್ನ ಚಿಂತನೆ ಮಾಡ್ತಾ ಇರ್ತಾರೋ. ಹೊಸದಾಗಿ ಮದುವೆ ಆದಾಗ ಹೆಂಡತಿ ಮೂರತ್ತು ತನ್ನ ಗಂಡನ ಚಿಂತೆ, ಗಂಡನಿಗೆ ಹೆಂಡತಿ ಚಿಂತೆ. ಯಾರು ಪೈಜಾಮ ಹಾಕೊಂಡು ಹೋಗ್ತಾ ಇದ್ರು, ನಮ್ಮ ಯಜಮಾನ್ರೆ ಬಂದ್ರೇನೋ, ಹೀಗಿರುತ್ತೆ ನೋಡ್ರಿ. ಹಂಗಿರ್ಬೇಕು ನಮ್ಗೆ ಪರಮಾತ್ಮನ ಮೇಲೆ. ಅದೆಷ್ಟು ದಿನ ಗಂಡನ ಮೇಲೆ ಮೋಹ, ಎಷ್ಟು ದಿವಸ, ಸ್ವಲ್ಪ ದಿವಸ. ಆಮೇಲೆ ಹಾಳಾದವನು ಇವನ ಕಡೆ ದೂರ ಇದ್ರೆ ಎಷ್ಟು ಚೆನ್ನಾಗಿರುತ್ತಪ್ಪ, ಇವನ್ ಯಾಕೆ ಬರ್ತಾನೆ, ಕನಸ್ನಲ್ಲೂ ನೆನ್ಸಲ್ಲ. ಹಂಗಾಗ್ಬಿಡುತ್ತೆ ನೋಡ್ರಿ. ವ್ಯವಹಾರನೇ ಅಷ್ಟು. ನಾವು ಹೋಗಿ ಇದನ್ನ ಶಾಶ್ವತ ಅನ್ಕೊಂಡು ಹಿಡ್ಕೊಳಕ್ ಹೋಗ್ತೀವಿ. ನೀವೇ ಪರಮಾತ್ಮದಲ್ಲಿ ಹಂಗಾಗ್ಲಿ ನೋಡೋಣ, ಆಗ್ಲಿ ನೋಡೋಣ, ಆಗೋದಿಲ್ಲ. ಆದ್ದರಿಂದ ಯಾರು ಈ ರೀತಿ ಜಿಜ್ಞಾಸುಗಳಾಗಿ ಭಗವಂತನ್ನೇ ನೆನೆಸ್ತಾ ಮೂರೊತ್ತು ಅವನ್ನೇ ಚಿಂತನೆ ಮಾಡ್ತಾ ಉಪಾಸನೆ ಮಾಡ್ತಾರೋ ಅವ್ರಿಗೆ ಸಿಗ್ತಾನ ಅವನು. ಆದ್ದರಿಂದ ಭಗವಂತ ಇಲ್ವೇನೋ, ನಿಜವಾಗ್ಲಿ ಇದ್ದಾನೆ. ಎಲ್ಲಿದ್ದಾನ ಅವನು? ಎಲ್ಲಿಲ್ಲ ಹೇಳ್ರಿ? ನಾನು ಒಳಗೆ ಹೊರಗೆ, ಮುಂದೆ ಹಿಂದೆ, ಎಡ ಬಲ, ಮೇಲೆ ಕೆಳಗೆ, ಹೊರಗೆ ಒಳಗೆ. ಮತ್ತೆ ನನ್ನ ದೇಹ ಅಂತ ಏನಂದ್ರೆ ಅದು ಕೂಡ ಐಸ್. ಸಮುದ್ರದ ನೀರಿನಲ್ಲಿ ಐಸ್ ಇದ್ರೆ ಅದು ಹೇಳ್ದಂಗೆ, ಮೀನು ಹೇಳಿದ್ರೆ ಒಪ್ಪಲ್ಲ, ಒಂದೇ ಇರ್ಬೋದು. ಈಗ ಐಸೇ ಅಕಸ್ಮಾತ್ ಮೀನಾಗಿದ್ದು ಮಾತಾಡಕ್ ಬಂದ್ರೆ ಎಷ್ಟು ಸರಿ ಹೇಳಿ. ಎಲ್ಲಿಲ್ಲ ಪರಮಾತ್ಮ? ಎಲ್ಲ ಕಡೆ ಇದ್ದಾನೆ. ಮತ್ತು ನಮ್ಮ ಹೃದಯದಲ್ಲಿ ಇಲ್ದೇನೋ. ಮತ್ತೆ ಎಲ್ಲಿ ನೋಡ್ಕೊಳ್ಳೋದು ಸುಲಭ? ಹೊರಗಡೆ ನೋಡೋದು ಸುಲಭನ, ನಾನು ಒಳಗಡೆ ನೋಡ್ಕೊಳ್ಳೋದು ಸುಲಭನ? ಅರೆ ದಡ್ಡ, ಒಳಗಡೆ ನೋಡ್ಕೊಳ್ಳೋದು ಸುಲಭ. ನನಗೆ ಒಳಗಡೆ ಇರೋದು ತುಂಬಾ ಹತ್ತಿರ. ಎಲ್ಲಿಗೋಗ್ಬೇಕು? ಎಲ್ಲಿಗೂ ಹೋಗ್ಬೇಕು. ನನಗೂ ಅವನಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಯಾವ ವೆಹಿಕಲ್ನಲ್ಲಿ ಹೋಗ್ಬೇಕು, ಎಷ್ಟು ಟೈಮ್ ಹಿಡಿಸುತ್ತೆ, ಎಂಥದ್ದು ಇಲ್ಲ. ಹೇಗಿರುತ್ತೆ ನೋಡ್ರಿ. ನಮ್ಮ ಹೃದಯವನ್ನು ಅವನಿಗೆ ಅರ್ಪಿಸ್ಬಿಡ್ಬೇಕಂತೆ. ನಮ್ಮ ಎಡರು ತೊಡರುಗಳನ್ನೆಲ್ಲ ಅವನಿಗೆ ಹೇಳ್ಕೊಳ್ಬೇಕು. ರಾಮಕೃಷ್ಣ ಪರಮಹಂಸರು ಕೂತ್ರೆ ನಿಂತ್ರೆ ಎದ್ರೆ ಕಾಳಿಗೆ ಹೇಳ್ಕೊಂತ ಇದ್ದಾರೆ, ಅಮ್ಮ ನೋಡಮ್ಮ ನಾನು ಹಿಂಗಾಗ್ತಾ ಇದೆ, ಏನ್ ಮಾಡ್ಬೇಕು ಅಂತ. ಹಾಗೆ ಎಲ್ಲ ಪರಮಾತ್ಮನಿಗೆ ಹೇಳ್ಕೊಂತ ಇದ್ರೆ ಬಿಚ್ಚ ಹೃದಯದಿಂದ ಹಾಗೆ ಏನಾಗುತ್ತೆ ಹೀಗೆ ಮಾಡ್ತಾ ಇದ್ರೆ, ನನ್ನ ಅಂತಃಕರಣದಲ್ಲಿ ಅವನ ಮೇಲೆ ಇನ್ನೂ ಹೆಚ್ಚಿನ ಪ್ರೀತಿ ಬೆಳೆಯೋದಕ್ಕೆ ಶುರುವಾಗುತ್ತೆ. ನಮ್ಮ ಕಷ್ಟಗಳನ್ನ ಅವನಲ್ಲದೆ ಮತ್ತೆ ಯಾರಲ್ಲಿ ಬಿಚ್ಚಿ ಹೇಳಬೇಕು? ಯಾರಿಗೆ ಹೇಳಿದ್ರೆ ನನ್ನ ಕಷ್ಟ ತೀರ್ಮಾನ ಆಗದ? ಆದ್ದರಿಂದ ಒಂದು ಹಂತಕ್ಕೆ ಹೋದ ಮೇಲೆ ಕಷ್ಟ ಅಂತ ಅನ್ಸಲ್ಲ. ಪ್ರಪಂಚದ ಕಷ್ಟ ನಾನು ದೇವರ ಹತ್ರ ಕೆಲವು ಸಾರಿ ಹೇಳ್ಕೊಳ್ಳೋದೇನು ಅಂದರೆ, ಕೇಳ್ಕೊಳ್ಳೋದು ಈ ಪ್ರಪಂಚದ ಕಷ್ಟ ಕೇಳಲ್ಲ,
ಅಪ್ಪ ಮೂರತ್ತು ನಾನು ಚಿಂತನೆ ಮಾಡ್ತಾ ಇದ್ರೆ ಕೆಲವರಿಂದ ಅಡ್ಡ ಆಗುತ್ತಲ್ಲ, ಅದನ್ನು ಹೇಗೋ ತರಿಸ್ತೀಯ, ನೀನೇ ತಡಿಬೇಕಣೋ. ನನಗೆ ಆಸಕ್ತಿ ಇದೆ ಈ ಕಡೆ, ಬಟ್ ಇವರಿಂದ ಈ ಥರ ಅಡಚಣೆ ಆಗ್ತಾ ಇರುತ್ತೆ. ಅದು ಹೆಂಗ್ ನಿಲ್ಲಿಸ್ತೀಯೋ ನೀನೇ ನಿಲ್ಲಿಸ್ಬೇಕು ಅಂತ ಕೇಳಿದ್ರೆ ಅಷ್ಟು ನಾನು ಆ ಥರ ಕೇಳಬೇಕಾಯ್ತು. ಯಾಕೆಂದ್ರೆ ನಮ್ಮ ಕೈನಲ್ಲಿ ಅದು ಇರೋದಿಲ್ಲ, ಬಿಟ್ಟು ಹೋಗೋದಿಕ್ಕೆ ಹಾಕೋದಿಲ್ಲ. ಧರ್ಮ ಸಂಕಟ ಇಂಥವೆಲ್ಲ ಆಗುತ್ತಲ್ಲ, ಯಾರ ಹತ್ರ ಹೇಳ್ಕೊಂತೀನಿ? ಅವನ ಹತ್ರ ಹೇಳ್ಕೊಂತ ಇತ್ತು. ನೋಡಪ್ಪ ಭಗವಂತ, ನಾನು ಮಾಡ್ತಾ ಇದ್ದೀನಿ, ನನಗೆ ಅಡಚಣೆ ಆಗ್ತಾ ಇದ್ದೆ, ಅದು ಹೆಂಗೆ ಬಿಡಿಸು ಆಗೋಯ್ತು, ನಾನು ಭಾರ ಕಡಿಮೆ ಆಗೋಯ್ತು. ನಾವೇನು ಮಾಡ್ತೀವಿ ಅಂದ್ರೆ ನಾವೇ ಒತ್ಕೊಳ್ಳೋಕೆ ನೋಡ್ತೀವಿ, ತುಂಬ ಕಷ್ಟ. ಯಾರೋ ಒಬ್ಬ ಟ್ರೈನಲ್ಲಿ ಹೋಗೋವಾಗ ಅವನು ದಡ್ಡ ಟ್ರೈನ್ ಹತ್ತದಂತೆ, ಅವನ ಮೇಲೆ ಟ್ರಂಕ್ ಇಟ್ಕೊಂಡಿದ್ದ. ಟ್ರೈನ್ ಹೊರಡ್ತಾ ಇದ್ದರೆ ಟ್ರಂಕ್ ಹಂಗೇ ಇಟ್ಕೊಂಡಿದ್ದಾನೆ. 10 ನಿಮಿಷ ಆಯ್ತು, ಎಲ್ಲರೂ ನೋಡಿದ್ರು. ಹೋ, ಯಾಕೋ ಟ್ರೈನ್ ತಲೆ ಮೇಲೆ ಇಟ್ಕೊಂಡೆ, ಕೆಳಗಿಡೋ ಅಂತ. ಅವನು ಸ್ವಾಮಿ ಕೆಳಗಿಟ್ರೆ ಟ್ರೈನಿಗೆ ಭಾರ ಆಗುತ್ತೆ. ಗಡ್ಡ ಮುಂಡೆದ ಕೆಳಗಿಟ್ರೆ ಟ್ರೈನಿಗೆ ಭಾರ ಆಗುತ್ತಂತೆ. ಈಗಲೂ ಟ್ರೈನಿಗೆ ಭಾರ ಆಗೋದು ಕೆಳಗಿಡೋ ಅಂದ್ರಂತೆ. ನಾವು ಅಂಥ ಲೆಕ್ಕಾಚಾರದವರು. ನೋಡ್ರಿ, ನಾವೇ ಹೊರ್ತಾ ಇದ್ದೀವಿ. ಆ ಕಡೆ ಪರಮಾತ್ಮ ಇದ್ದಾನೆ, ಅವನಿಗೆ ಒಪ್ಪಿಸ್ಬಿಟ್ರೆ ಆಯ್ತಾ, ನೀನು ನೋಡ್ಕೊಳ್ಳೋ, ನನಗೇನಾಗಬೇಕು, ನೀನಿದೆಯಲ್ಲ ನಮ್ಮಪ್ಪ. ಎಷ್ಟು ಚೆನ್ನಾಗಿದ್ದಾರೆ ದೃಷ್ಟಾಂತಗಳನ್ನ ಮೆಲ್ಕು ಹಾಕ್ಬಿಟ್ಟಿದ್ದಾರೆ. ಹೇಳಿ, ನಮ್ಮ ಕಷ್ಟಗಳನ್ನ ಅವನಿಗಲ್ದೆ ಯಾರಿಗೆ ಹೇಳ್ಕೋಬೇಕಪ್ಪ? ಸ್ವಾಮಿಗಳು ಇದಕ್ಕೆ ದೃಷ್ಟಾಂತಗಳು ಕೆಲವರು ಕೊಡ್ತಾರೆ. ಅವ್ರು ಯಾವುದೋ ಒಂದು ಇಂಗ್ಲಿಷ್ ಪುಸ್ತಕದಲ್ಲಿ ಓದಿದ್ರಂತೆ, ಒಬ್ಬ ಜೀಸಸ್ ಭಕ್ತ, ಅವನು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋನು. ಕಾರಣಾಂತರದಿಂದ ಫ್ಯಾಕ್ಟ್ರಿ ಲಾಸ್ ಆಗಿದ್ದರಿಂದ ಅವರು ಒಂದು ತಿಂಗಳು ಏನೋ ಕೆಲಸ ನಿಲ್ಲಿಸ್ಬಿಟ್ಟಿದ್ರು. ಸಂಬಳ ಇಲ್ಲ, ಕೆಲಸ ಇಲ್ದಿದ್ಮೇಲೆ ಸಂಬಳ ಹೆಂಗೆ ಕೊಡ್ತಾರೆ? ಅದಕ್ಕೆ ಒಬ್ಬನಿಗೆ ಎಷ್ಟು ಕಷ್ಟ ಆಯಿತು ಅಂದರೆ ಜೀವನ ಮಾಡೋದೇ ಕಷ್ಟ. ಅವನು ಪಾಪ ಆಯಿತು, ಹತ್ತತ್ರ ಒಂದು ತಿಂಗಳಾಯಿತು, ಇನ್ನೂ ಕೆಲಸ ಸ್ಟಾರ್ಟ್ ಆಗಿಲ್ಲ, ಮನೇಲಿ ಏನೂ ಇಲ್ಲ, ಅಡುಗೆ ಮಾಡೋದಕ್ಕೇನೂ ಇಲ್ಲ. ಕೊನೆಗೆ ಅವನು ಕ್ರಿಶ್ಚಿಯನ್ ಭಕ್ತ ಅಲ್ವಾ, ಅವ್ರ ಪ್ರಕಾರ ಮೊಣಕಾಲ ಮೇಲೆ ನಿಂತ್ಕೊಂಡು, ಹೇ ಜೀಸಸ್, ನನ್ನ ಕೈನಲ್ಲಿ ನೋಡೋಕ್ಕಾಗಲ್ಲ ಕಣೋ, ನನ್ನ ಮಕ್ಕಳು ಉಪವಾಸ ಬಿದ್ದು ಸಾಯೋದನ್ನು ನಾನು ನೋಡೋಕ್ಕಾಗಲ್ಲ ಕಣೋ, ಬೇಕಾದ್ರೆ ನಾನು ತಗೊಂಡ್ಬಿಡು, ನನಗೇನು ದುಃಖ ಇಲ್ಲ, ಬಟ್ ಅವರು ಉಪವಾಸ ಇರೋದು ನನ್ನ ಕೈನಲ್ಲಿ ನೋಡೋಕ್ಕಾಗಲ್ಲ ಕಣೋ ಅಂತ ಹೇಳಿ ಕಣ್ಣಲ್ಲಿ ನೀರಿಟ್ಟಂತೆ. ಅಷ್ಟೇ, ಬಾಗಿಲು ತಟ್ಟಿದ್ರಂತೆ. ಹೋಗಿ ನೋಡಿದ್ರೆ ಅಲ್ಲಿ ಒಂದು ಬುಟ್ಟಿ ತುಂಬ ರೊಟ್ಟಿ, ಚಪಾತಿ, ಹಣ್ಣು ಎಲ್ಲ ಇದೆ. ಸ್ವಾಮಿ, ಇಷ್ಟು ಸುಲಭನ? ಪರಮಾತ್ಮ ನೆನೆಸಿದ ತಕ್ಷಣ ತಿರ್ಗಿ ಅಲ್ಲಿ ನೋಡಿದ್ರೆ ಯಾವನೂ ಇಲ್ಲ ಅಲ್ಲಿ. ಸ್ವಾಮಿ, ಕೆಲವು ಸಾರಿ ನಮಗಿದು ಡೌಟ್ ಬರಬಹುದು, ಬಟ್ ನಡೆದಿದೆಯಾ ಇಲ್ವಾ? ಅಲ್ಲಲ್ಲಿ ಈ ಥರದ್ದು ನಡೀತಾ ಇರುತ್ತೆ. ನಾವು ಇದನ್ನ ಚೆನ್ನಾಗಿ ಮೆಲ್ಕು ಹಾಕಬೇಕು. ನಮ್ಗೆ ಯಾಕೆ ಮಾಡಲ್ಲ ಪರಮಾತ್ಮ? ಈ ಥರದ್ದು ಒಂದಲ್ಲ, ನೂರಾರಿದೆ. ಆ ರಾಮನ ಇದರಲ್ಲಿ ಬೇಕಾದಷ್ಟಿದೆ. ರಾಮದಾಸ ಅವನು ಜೈಲ್ಗೆ ಹಾಕಿದ್ರೆ ಆ ಕಬ್ಬನ್ನು ತಿನ್ನೋದು, ಆ ರಾಗಿ ಬೀಸೋದು ಎಲ್ಲ ಕಥೆಗಳು ಕೇಳಿದ್ದೀವಿ, ನಡೆದಿರೋ ಕಥೆಗಳಿವು. ಭಕ್ತ ಕುಂಬಾರನ ಮನೇಲಿ ನಡೆದಿರೋದು ನೋಡಿದ್ವಿ ನಾವು. ಅವನ ಕೈ ಕಟ್ ಮಾಡ್ಕೊಂಡು ಎಲ್ಲ ಮಾಡಿ ಅವನಿಗೆ ಅನ್ನ ತಿನ್ನಿಸಿ ಕಪಾಳಕ್ಕೆ ಕೂಡ ಒರೆಸ್ಕೊಂಡು ದೇವರು ಮನೇಲಿ ಕತ್ತೆ ಕೆಲಸ ಮಾಡಿ ಹೇಗಿದೆ ಎಲ್ಲ ಹೇಳಿದ್ದೆ ನಾನು. ಆದ್ದರಿಂದ ಇಲ್ಲಿ ನಾವು ಇನ್ನೂ ಕೆಲವೆರಡು ಮೂರು ದೃಷ್ಟಾಂತ ಕೊಡ್ತೀನಿ ನಿಮಗೆ. ಸ್ವಾಮಿಗಳೇ ಭಗವದ್ಗೀತೆ ಉಪನ್ಯಾಸಗಳಲ್ಲಿ ಬರೆದಿದ್ದಾರೆ. ಇದು ಪ್ರಜಾವಾಣಿ ಪೇಪರ್ನಲ್ಲಿ ಬಂದಿರ್ತಂತೆ ಅವ್ರ ಟೈಮ್ನಲ್ಲಿ. ಐ ಥಿಂಕ್ 50 ಗೀಟಿ 60 ಟೈಮ್ನಲ್ಲೋ ಏನೋ ಗೊತ್ತಿಲ್ಲ. ಇಂಗ್ಲೀಷ್ ಪೇಪರ್ನಲ್ಲಿ ಒಬ್ಬ ಕ್ರಿಶ್ಚಿಯನ್ ಭಕ್ತ, ಅವನು 3 ಹೊತ್ತು ದೇವರ ಚಿಂತನೆ ಮಾಡೋನು. ಅವನು ಒಂದು ಹಾಸ್ಟೆಲ್ ರನ್ ಮಾಡ್ತಾ ಇದ್ದ. ಹುಡುಗರಿಗೆ ಲಾಡ್ಜಿಂಗ್, ಬೋರ್ಡಿಂಗ್, ಅವ್ರಿಗೆ ಅನ್ನ ಹಾಕಬೇಕು. ಆಗ್ತಾ ಇದ್ದ ಅವನು ಪಾಪ ಎಲ್ಲ ಮಾಡ್ತಾ ಇದ್ದ. ನಾನು ಹೇಳಿದ್ನಲ್ಲ, ನಮ್ಮ ಆಶ್ರಮಕ್ಕೆ ಹೋಗೋ ಕಡೆ ಒಂದು ಆಶ್ರಮ ಇದೆ ಅಂತ ನಾನು ಎಷ್ಟೋ ಸರಿ ಹೇಳ್ತಾ ಇರ್ತೇನೆ. ನಾನು ಇಲ್ಲಿಂದ ಅವರು ಇವ್ರಿಗೂ ಹೇಳ್ತೀನಿ, ಬಟ್ಟೆ ಗಿಟ್ಟೆ ಏನು ಕೊಟ್ಟರು ತಗೊತಾರೆ. ಆ ಥರ ಒಂದು ಆಶ್ರಮ. ಕೊನೆಗೆ ಅವನಿಗೆ ಏನಾಯಿತು ಅಂತಂದರೆ, ಇವಾಗ ಬೆಳಗ್ಗೆ
7 ಗಂಟೆಗೆ ಸಾರಿ 9 ಗಂಟೆಗೆ ಬೆಲ್ ಹೊಡಿಬೇಕು ಟಿಫನ್ಗೆ ಹುಡುಗರಿಗೆ. ರಾತ್ರಿ ಹೆಂಗೋ ಆಗೋಯ್ತು. ಅವನು ಹೇಳ್ದ ಯಜಮಾನ್ರಿಗೆ, ಯಜಮಾನ್ರೆ ಬೆಳಿಗ್ಗೆ ಒಂದು ಕಾಳಿಲ್ಲ ಅಡುಗೆ ಮನೆಯಲ್ಲಿ, ಏನು ಮಾಡಲಿ ಅನ್ನಂತ. ಏನು ಮಾಡ್ತೀಯೋ ಆ ಜೀಸಸ್ ಇದ್ದ ನೋಡ್ಕೊಂತಾನೆ ಬಿಡೋ ಅನ್ನಂತ. ಆಗ ಇವನು ಓಹೋ ಜೀಸಸ್ ಆಗ್ಬೇಕು, ನಾಳೆ ಆಗುತ್ತೆ ತಾಳೆ ನಿಮ್ಮ ಪೂಜೆ, ಮಗ ತುಂಬ ಮಂಗಳಾರತಿ ಆಗುತ್ತೆ ಅಂತ ಅವನು ಅಡುಗೆವನು ಅನ್ಕೊಂಡು ಕೊನೆಗೆ ಬೆಳಿಗ್ಗೆ 8 ಗಂಟೆ ಆಯಿತು. ಒಂದು ಕಾಳಿಲ್ಲ, ಮಣ್ಣಿಲ್ಲ, ಏನಿಲ್ಲ. ಸ್ವಾಮಿ 9 ಗಂಟೆಗೆ ದೇವ್ರು ನೋಡ್ಕೊಂತಾನೆ ಬಿಡು. ತಾಳಿ ನಿಂಗಾಗುತ್ತೆ, ಇನ್ನು ಚಪ್ಪಲಿ ಪೂಜೆ ಆಗುತ್ತೆ ಅಂತ ಅವನು. ಇಷ್ಟು ಜನ ಹುಡುಗರಿದ್ದಾರೆ, ಏನು ಇಲ್ಲ ಅಂದರೆ ಹೆಂಗ್ ಸ್ವಾಮಿ ನೀವು? 8:45 ಬೆಲ್ ಹೊಡಿಬೇಕು. ಸ್ವಾಮಿ ಏನು ಮಾಡಲಿ ಅನ್ನಂತೆ. ಹೊಡಿಯೋ ಬೆಲ್ ನೀನು ಅನ್ನಂತೆ. ಅವನಿಗೆ ಕೋಪ ಬಂದ್ಬಿಟ್ಟಿತ್ತು. ಅವತ್ತಿನ್ನೂ ಜೋರಾಗಿ ಬೆಲ್ ಹೊಡೆದ. ಹುಡುಗರೆಲ್ಲ ಕೂತ್ಬಿಟ್ಟಿದ್ದಾರೆ, ಒಳಗಡೆ ಏನೂ ಇಲ್ಲ. ಸ್ವಾಮಿ ಯು ಬಿಲೀವ್ ಇಟ್ ಆರ್ ನಾಟ್, ದಿಸ್ ಹ್ಯಾಪಂಡ್ ಅಂತೆ. ಅವನು ಕ್ರಿಶ್ಚಿಯನ್ ಭಕ್ತ, 3 ಹೊತ್ತು ಬೈಬಲ್ ಓದ್ತಾ ಇದ್ದ, ಬೈಬಲ್ನೆಲ್ಲ ಅವನು ನಂಬಿಕೆ ಶ್ರದ್ಧೆ ಇತ್ತು. ಇದು ಸ್ವಾಮಿ ಅನನ್ಯ ಭಕ್ತಿ, ದೇವರ ಮೇಲಿರೋ ಒಂದು ನಂಬಿಕೆ ಶ್ರದ್ಧೆ ಭಕ್ತಿ ನಮ್ಗೆ ಹಿಂಗಿರ್ಬೇಕು. ಕೊನೆಗೆ ಏನಾಯ್ತು, ಯಾರೋ ಬಾಗಿಲು ತಟ್ಟಿದ್ರು. ತೆಗೆದು ನೋಡಿದ್ರೆ ಒಂದು ಗಾಡಿ ಬಂದು ನಿಂತಿದೆ. ಎಲ್ಲ ಇಳಿಸ್ಕೊಡ್ರಿ ಸ್ವಾಮಿ ಅಂತ ಹೋದ್ರು. ಎಲ್ಲ ಬ್ರೆಡ್ಡು ಗಿಡ್ಡು ಫುಡ್ಡು ಗಿಡ್ಡು ಹಣ್ಣು ಗಿಣ್ಣು ಎಲ್ಲ ಇಳಿಸ್ಕೊಂಡು ಬಡಿಸೋದ್ರು. ಆಗೋಯ್ತು. ಕೊನೆಗೆ ಅವರು ಹೊರಗಡೆ ಹೋಗಿದ್ದೆ ನೋಡಿದ್ರು. ಅರೆ ಆ ಗಾಡಿ ಅವ್ರಿಗೆ ಯಾರೋ ಏನು ಕಥೆನೋ ಅಂತ ನೋಡಿದ್ರೆ ಅಲ್ಲಿ ಗಾಡಿ ಇಲ್ಲ. ಅಲ್ಲೇ ಅಕ್ಕಪಕ್ಕದಲ್ಲಿ ಅಂಗಡಿಯವರು ಅವರು ಇವ್ರನ್ನ ಕೇಳಿದ್ರು, ಸ್ವಾಮಿ ಈಗ ತಾನೇ 1-2 ಗಾಡಿ ಬಂದಿತ್ತಲ್ಲ, ಅದು ಯಾವ ಕಡೆ ಹೋಯ್ತು ಅಂತ. ಯಾವ ಗಾಡಿ ಬಂದಿತ್ರಿ? ನಾನು ಇಲ್ಲೇ ಇದ್ದೀವಿ, ಗಾಡಿನೂ ಬಂದಿಲ್ಲ, ಮಣ್ಣು ಬಂದಿಲ್ಲ ಅಂತ. ಸ್ವಾಮಿ ಇದು ಪೇಪರ್ನಲ್ಲಿ ಹಾಕಿದ್ನಂತ ಒಂದು ಪ್ರಪಂಚಕ್ಕೆ ಗೊತ್ತಾಯ್ತು. ನಡೀತಾ ಇರುತ್ತೆ ಸ್ವಾಮಿ ಅದು. ಈ ಥರದ್ದು ಒಂದಲ್ಲ ಎರಡಲ್ಲ, ಬೇಕಾದಷ್ಟು ಅಲ್ಲಲ್ಲಿ ನಡೀತಾ ಇರುತ್ತೆ. ಈಗ ನಾವು ಹೇಳಿದ್ದೆ ಎಲ್ಲೋ ಪುರಾಣಗಳಲ್ಲಿ ನೋಡಿದ್ದು, ಭಕ್ತ ಕುಂಬಾರ ಹಾಗೆ ಹೀಗೆ ಮೀರಾಬಾಯಿ ನಡೆದಾಗೆ ಸ್ವಾಮಿ ಏನು ಕಾಲದಲ್ಲಿ ಹೆಂಗಾಗತ್ತೆ ಅಂತ ಹೇಳ್ತಾ ಇರ್ತೀವಿ. ಯಾವ ಕಾಲದಲ್ಲೂ ಅಷ್ಟೆ, ಎಲ್ಲ ಯುಗದಲ್ಲೂ ಎಲ್ಲ ಕಾಲದಲ್ಲೂ ಕೆಟ್ಟವರು ಒಳ್ಳೆಯವರು ಇರ್ತಾರೆ. ಈಗಿನ ಕಾಲದಲ್ಲಿ ಕೆಟ್ಟವ್ರು ಜಾಸ್ತಿ, ಒಳ್ಳೆಯವರು ಇಲ್ವೇನೋ. ಇನ್ನೂ ಒಂದು ಹೇಳ್ತೀನಿ ನೋಡ್ರಿ, ಇದನ್ನ ಗುರುರಾಜು ಖರ್ಗೆ ಹೇಳಿದ್ರು. ಒಂದ್ಸಾರಿ ಏನಾಯ್ತಂದ್ರೆ, ಒಬ್ಬ ಅವನು ದೇವ್ರ ಭಕ್ತ. ಅವನು ಕೆಲವು ಹುಡುಗರನ್ನ ಅವನು ಪಾಠ ಹೇಳ್ಕೊಡೋದು ಎಲ್ಲ ಅವನು ಮನೆಯಲ್ಲಿ ಗುರುಕುಲದ ಥರ ಏನೋ ಮಾಡಿಕೊಂಡು ಅವನು ಅವನ ಹೆಂಡತಿ ಇಬ್ಬರು ಸೇವೆ ಮಾಡಿಕೊಂಡು ಮನೆಯಲ್ಲಿ ಎಷ್ಟಾದ್ರೆ ಅಷ್ಟು ಮಾಡ್ತಾ ಇದ್ರಂತೆ. ಕೊನೆಗೆ ಅವನಿಗೊಬ್ಬರು ಶೆಟ್ರಂಗಡಿ ಗೊತ್ತಿತ್ತು. ಸಾಮಾನುಗಳಿಗೆ ಹೋಗಿದ್ದೆ, ಸಾಲ ಮಾಡೋದು, ತರೋದು, ಬಡಿಸೋದು, ಹೀಗೆ ಹೆಂಗೋ ನಡ್ಕೊಂಡು ಹೋಗ್ತಾ ಇತ್ತು. ಒಂದ್ಸಾರಿ ಏನಾಯಿತು, ಮನೆಯಲ್ಲಿ ಕಾಳಿಲ್ಲ, ಏನಿಲ್ಲ. ಹೆಂಡತಿ ಹೇಳಿದ್ಲು, ಏನ್ರಿ ಏನು ಇಲ್ಲ ತರಬೇಕು ಅಂತ. ಹೋಗ್ರಿ ಆ ಶೆಟ್ರಂಗಿಲ್ ಸಾಲ ಹೇಳ್ರಿ, ಆಮೇಲೆ ಬೇಕಾದರೆ ಕೊಡೋಣ ಅಂತ. ಸರಿ, ಇವರು ಬಟ್ಟೆ ಹಾಕ್ಕೊಂಡು ಕೊನೆಗೆ ಏನು ಮಾಡಿದ್ರು ಅಂತಂದರೆ, ಈ ಥರ ಯಾವಾಗಲೂ ಆಗಿರಲಿಲ್ವಂತವ್ರಿಗೆ. ಭಗವದ್ಗೀತೆ ಪುಸ್ತಕವನ್ನು ತೆಗೆದು ಯಾವುದೋ ಒಂದು ಶ್ಲೋಕ, ಅದರಲ್ಲಿ ಎಲ್ಲೋ ಒಂದು ಶ್ಲೋಕ ಹೇಳ್ತಾರೆ ಅವರು, ನಮ್ಗೆ ಅದು ಕರೆಕ್ಟಾಗಿ ಶ್ಲೋಕ ಗೊತ್ತಿಲ್ಲ. ಭಗವಂತನನ್ನ ನಂಬುದವನ್ನ ಕೈ ಬಿಡೋದಿಲ್ಲ ಅಂತ ಶ್ಲೋಕ. ಪರ್ಟಿಕ್ಯುಲರ್ ಶ್ಲೋಕ ನನಗೆ ಬರ್ತಾ ಇಲ್ಲ, ಅರ್ಥ ಇದೆ. ಆ ಶ್ಲೋಕವನ್ನ ನೋಡಿ ಕೆಂಪಿಂಕ್ ತಗೊಂಡು ಹೊಡೆದಾಕ್ಬಿಟ್ರೆ, ಸುಮ್ಮನೆ ಏನೋ ಕಾಕಮ್ಮನ ಕತೆ, ಗೂವಮ್ಮನ ಕತೆ, ಪುಸ್ತಕದ ಬದನೆಕಾಯಿ ಹೊಡೆದಾಕ್ಬಿಟ್ಟು ಪುಸ್ತಕ ಮುಚ್ಚಿ ಬೇಜಾರಾಗೋಯ್ತು. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಶಾಲ ಹಾಕ್ಕೊಂಡು ಹೋದ್ರಂತೆ ಹೊರಗಡೆ. ಆ ಶೆಟ್ರಂಗಡಿ ಮುಂದೆನೇ ಹೋದ್ರಂತೆ. ಹೋಗೋವಾಗ ಅವನು ಶೆಟ್ರು, ಸ್ವಾಮಿ ನಿಮ್ಗೇನು ಬೇಕಾಗಿತ್ತು ಏನಾದರೂ ಕೇಳಿದ್ರೆ ಕಳಿಸ್ತೀನಿ ಅಂದ್ರೆ. ಸಾಲ ಜಾಸ್ತಿ ಆಗ್ಬಿಟ್ಟಿದ್ದೆ, ಕೊಟ್ಟಿಲ್ಲ. ಅವನೇನೋ ಕೇಳ್ತಾ ಇದ್ದಾನೆ. ಏನೋ ಬೇಡಪ್ಪ ಎಲ್ಲ ಇದೆ ಅಂತ ಹೇಳ್ಕೊಂಡು ಹಂಗೆ ಮುಂದಕ್ಕೆ ಹೋದ್ರಂತೆ. ಮಾಮೂಲಿ ಬೇಜಾರಾದಾಗ ಅಪ್ಪ ಚಿಂತನೆ ಮಾಡೋಕ್ಕಲ್ಲ, ಊರಾಚೆ ಹೋಗಿದ್ದೆ ಒಂದು ಹಾಳು ಮಂಟಪದ ಹತ್ರ ಕೂತ್ಕೊಂಡು
ಕಣ್ಣೀರು ಹಾಕೊಂಡು ಕೂತಿದ್ರು. ಇನ್ನೇನ್ ಮಾಡ್ತಾರೆ, ಮಧ್ಯಾಹ್ನ ಆಯ್ತು, ಸರಿ ವಾಪಸ್ ಬಂದ. ಹಾಗೆ ಬರ್ತಾ ಇದ್ರೆ ನೋಡಿದ್ರೆ ಹುಡುಗರೆಲ್ಲ ಆಟ ಆಡ್ಕೊಂಡು ನಗ್ತಾ ಇದ್ದಾರೆ, ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಅರೆ, ಇವ್ರಿಗೆಲ್ಲ ಊಟ ಆಗಿದ್ಯಾ, ಯಾರು ಮಾಡಿದ್ರು, ಯಾರು ತಂದು ಕೊಟ್ರು, ಮನೆಗೆ ಬಂದಿದ್ದು ಕೇಳಿದ್ರು. ಹೇ ಏನೇ ಹುಡುಗರಿಗೆಲ್ಲ ಏನೇ ಮಾಡಿದೆ, ಅಯ್ಯೋ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಆಟ ಆಡ್ಕೊಂಡಿದ್ದಾರೆ ಅವರಷ್ಟಕ್ಕವರು, ನೀವೆಲ್ಲ ಹೋಗಿದ್ರೆ ಅಂತ ಕೇಳಿದ್ರೆ. ಅದಕ್ಕೆ ಅವರು ಯಾರು ತಂದು ಕೊಟ್ರೆ, ಒಳ್ಳೆ ಚೆನ್ನಾಗಿದೆ. ಸ್ವಾಮಿ ನಿಜವಾಗ್ಲೂ ನಡೆದದ್ದು ಅಂತಾರೆ, ಹೀಗೆಲ್ಲ ಇರುತ್ತೆ. ಏನು ಹೀಗೆ ಕೇಳ್ತೀರಾ, ಅವನು ಮನೆಗೆ ತಂದ್ಕೊಡೋದು ಲೇಟ್ ಮಾಡ್ತಾನೆ ಅಂತ ಹೇಳಿ ನಾಲ್ಗೆ ಮೇಲೆ ಅಂತ ಬರೇನ ಹಾಕತ್ ನೀವು. ಅವನು ತಂದ್ಕೊಟ್ಟ, ಮೂಟೆ ತಂದು ಅಲ್ಲಿ ಇಟ್ಬಿಟ್ಟಿದ್ದೆ. ಯಾಕಪ್ಪ, ಯಾರು ಕಳ್ಸಿದ್ರು ಅಂದ್ರೆ, ಅಮ್ಮ ತಪ್ಪಾಯ್ತಮ್ಮ, ಯಜಮಾನ್ರು ಕಳ್ಸಿದ್ರು ನನ್ನ ತಂದೆ, ನೋಡಿ ನನ್ನ ಹಾಗೆ. ಈಗ ಅವನಿಗೆ ಮಾತ್ರ ಗೊತ್ತಾಗಿರುತ್ತೆ ಏನಾಯ್ತು. ನೋಡ್ರಿ ಹೇಗಿರುತ್ತೆ. ಈಗ ಅವನಿಗೆ ಏನಾಗ್ಬೇಕು ಹೇಳ್ರಿ. ಈ ಒಂದು ಅನುಭವ ಆದ್ಮೇಲೆ ಏನಾಗಿರ್ಬೇಕು, ನಾವು ಆ ಸ್ಥಾನದಲ್ಲಿದ್ರೆ ಏನಾಗಿರುತ್ತೆ. ಇನ್ನು ಭಗವಂತನ ಮೇಲೆ ನಂಬಿಕೆ ಶ್ರದ್ಧೆ ಜಾಸ್ತಿ ಆಗುತ್ತೆ ಸರ್. ಇಲ್ಲಿ ಆ ಶ್ಲೋಕ ನಾನು ಕೇಳಿದ್ದೀನಿ ಸರ್, ಇದು ವಿಷ್ಣು ಸಹಸ್ರನಾಮದಲ್ಲಿ ಬರ್ತಲ್ಲ ಸರ್. ಅನನ್ಯಾಸ್ ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ಮಹಾಮ್ಯಮ. ಈ ಶ್ಲೋಕನ ಸರ್ ಅವ್ರು ಹೊಡೆದಾಕಿದ್ದು ನಾನು ಕೇಳಿದ್ದೀನಿ ಸರ್. ಈ ತರ ಕರೆಕ್ಟ್ ಹೇಗಿದೆ ನೋಡ್ರಿ. ಇನ್ನೊಂದ್ಸರಿ ಹೇಳಿ. ಅನನ್ಯ ಚಿಂತನೆ ಅಲ್ಲ, ಅದೇನ್ ಹೇಳಿ. ಅನನ್ಯ ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯೋಗಕ್ಷೇಮ ವಹಾಮ್ಯಹಂ ಇಲ್ಲಿ ಮುಂದಕ್ಕೆ ಬರುತ್ತೆ, ಅದೇ ಬರುತ್ತೆ. ಯಾರು ನನ್ ಚಿಂತನೆ ಮಾಡ್ತಾರೋ ಅವ್ರ ಯೋಗಕ್ಷೇಮವನ್ನ ನಾನ್ ನೋಡ್ಕೊಂತೀನಿ ಅಂತ. ಎಷ್ಟು ಚೆನ್ನಾಗಿದೆ ಇದು. ಈಗ ಅವ್ರಿಗೆ ದೇವರ ಮೇಲೆ ನಂಬಿಕೆ, ಎಂಥ ನಂಬಿಕೆ ಬರ್ಬೇಕು ಹೇಳ್ರಿ. ಇದು ಒಂದ ಎರಡ, ಇದು ನಡೆದಿರೋ ಕಥೆಗಳು ನಿಮ್ ಮುಂದೆ ಇಡ್ತಾ ಇರೋದು. ಕಾಕಮ್ಮನ ಕತೆ, ಗೋವಮ್ಮನ ಕತೆ ಅಲ್ಲ ಅದು. ಪುರಾಣಗಳು ಅವು ಇವು ಸುಳ್ಳಿರ್ಬೋದು ಅಂತ ಏನಾದ್ರು ಅನ್ಬೋದು. ಇದನ್ನೇನು ಹೇಳ್ತೀರಾ, ಇದು ಬಿಡ್ರಿ ಹೋಗ್ಲಿ. ಕೊನೆಗೆ ಅವ್ರಿಗೆ ದೇವರ ಮೇಲೆ ಪಕ್ಕ ನಂಬಿಕೆ ಬಂದ್ಬಿಡುತ್ತೋ ಇಲ್ವೋ. ಫಸ್ಟ್ ಆಫ್ ಆಲ್ ಅದು ಅವ್ರಿಗೂ ಅಲ್ಲ ನೋಡ್ರಿ. ನಾವು ಒಳ್ಳೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಅಡಚಣೆಗಳು ನೂರಾರು ಕೋಟಿ. ಬಟ್ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರಿಬಾರ್ದು. ವಿವೇಕಾನಂದರು ಸ್ಟ್ಯಾಚ್ಯೂನ ಕನ್ಯಾಕುಮಾರಿಲಿ ಸ್ಥಾಪನೆ ಮಾಡಬೇಕು ಅಂತ ಅಂದಾಗ ಅಲ್ಲಿ ಕನ್ಯಾಕುಮಾರಿಲಿ ಕ್ರಿಶ್ಚಿಯನ್ಸ್ ಜಾಸ್ತಿ, ಬಿಡ್ಲಿಲ್ಲ. ಆದರೂ ಅಷ್ಟೆಲ್ಲ ಆದ್ರೂ ಇನ್ನೂ ಫಸ್ಟ್ ಕ್ಲಾಸ್ ಆಗಾಯ್ತು, ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಾಯ್ತಂತೆ. ಅಷ್ಟು ಮೇಲೆ ಅಲ್ಲೇ ಬೆಟ್ಟದ ಮೇಲೆ ಆಯ್ತು ಅಂತ. ಹೀಗೆ ನಾವು ನ್ಯಾಯವಾದ ಧರ್ಮದ ಮಾರ್ಗದಲ್ಲಿ ಹೋದ್ರೆ ಮಹಾಭಾರತವೇ ದೃಷ್ಟಾಂತ. ಹಾಗೆ ಇರ್ಲಿ. ಇನ್ನು ಒಂದು ದೃಷ್ಟಾಂತ ಭಗವತ್ಪಾದರು ಹೇಳಿದ್ದನ್ನ
ಈ ಸಂದರ್ಭದಲ್ಲಿ ಅದನ್ನು ಹೇಳ್ಬಿಡ್ತೀನಿ. ಇದು ನಡೆದಿರೋ ಕಥೆ. ಒಂದ್ ಸಾರಿ ಏನಾಯ್ತಂದ್ರೆ, ಒಬ್ಬ ರಾಮನ ಭಕ್ತ, ಅವನ ಆಂಜನೇಯನ ಭಕ್ತ, ರಾಮನ ಭಕ್ತ ಇರಬೇಕು. ಅವನು 3 ಹೊತ್ತು ಆಂಜನೇಯನ ಪಾಠ ಆಗ್ತಾ ಇತ್ತು. ಸರಿ, ಆವತ್ತೇನು ಅವನ್ ಏನು ಒಂದು ಅಂದ್ರೆ, ಎಲ್ಲಿ ಅವನು ನಾಟಕ ಆಡ್ಲಿ ಡ್ರಾಮಾ ಆಡ್ಲಿ, ಈ ನಾಟಕ ಡ್ರಾಮಾ ಎಲ್ಲ ಆದ್ಮೇಲೆ ಅವಂದು ಮುಗಿದ ಮೇಲೆ ರಾತ್ರಿ ಪೂರ್ತಿ ಇರ್ತಾ ಇತ್ತು. ರಾತ್ರಿ ಸ್ಟಾರ್ಟ್ ಆದ್ರೆ 10 ಗಂಟೆಗೋ ಏನೋ ಬೆಳಗಿನ ಜಾವದವರೆಗೂ ಆ ನಾಟಕ ನಡೆಯೋದು. ಅವನು ಆ ಕಡೆ ಧಾರವಾಡದ ಕಡೆವನ ಯಾರೋ, ಕೊನೆಗೆ ಅವನು ಎಲ್ಲ ನಾಟಕ ಎಲ್ಲ ಮುಗಿದ ಮೇಲೆ ಅವನು ಬಂದಿದ್ದೇ ಒಂದು ಪ್ರಸಾದವನ್ನ, ಅಲ್ಲಿ ದೇವರಿಗೆ ಆರತಿ ಮಾಡಿ ಏನೋ ಪ್ರಸಾದ ಮಾಡಿರ್ತಾರಲ್ಲ, ಅದನ್ನು ತಗೊಂಡ್ಬಂದು ಅಲ್ಲಿ ಮೇಲ್ಗಡೆ, ಅಲ್ಲೇ ಅವರ ನಾಟಕದ ಎಲ್ಲಿರುತ್ತೋ ಅಲ್ಲಿ ಒಂದ್ ಕಡೆ ಎಲ್ಲೋ ಇಟ್ರೆ, ಕಾಶಿಯಿಂದ ಒಂದು ಪಕ್ಷಿ, ಕಾಶಿಯಿಂದನೋ ಎಲ್ಲಿಂದನೋ ಬಂದು ಅದನ್ನು ತಿನ್ಕೊಂಡು ಹೋಗ್ತಾ ಇತ್ತು. ಹೇಳದು ಕಾಶಿಯಿಂದ ಬಂತು ಅಂತ, ಹದ್ದು ಹೀಗೆ ಪ್ರತಿದಿನ ಎಲ್ರೂ ನೋಡಿದ್ರಿ. ಒಂದ್ಸಾರಿ ಏನಾಯ್ತಂದ್ರೆ, ಬೇರೆ ಯಾರೋ ಕಣ್ಣ ಏನೋ ಸಾಕಿರ್ಬೇಕು, ಆಟ ಆಡ್ತಾ ಇದ್ದಾನೆ ನಮ್ಗೆಲ್ಲ ಮೋಸ ಮಾಡೋದಿಕ್ಕೆ ಅಂತ ಹೇಳಿದ್ದೆ. ಸ್ವಾಮಿ, ನೀವು ನಮ್ಮೂರ್ ಕಡೆ ಬಂದು ನಾಟಕ ಮಾಡಬೇಕು ಅಂತ ಅಂದ. ಆ ಕಡೆ ಇವ್ ಯಾವ ಗಿರಡು ಎಂಥದ್ದು ಇಲ್ಲ, ಅವನ್ ಗೊತ್ತಂತೆ. ಸರಿ ಮಾಡ್ಲಿ, ಬರ್ಲಿ ನೋಡೋಣ ಬರ್ಡು ಅಂತ ಅನ್ಕೊಂಡ. ಪಾಪ ಇವ್ರು ಏನೆಲ್ಲ ಊರುಗಳಿಗೆ ಹೋಗಿ ಆಡೋದು ನಾಟಕ. ಅಲ್ಲೂ ಹೋದ್ರು. ಇವರೆಲ್ಲ ಪರೀಕ್ಷೆ ಮಾಡೋದಿಕ್ಕೆ ಇವರೆಲ್ಲ ಒಂದು ಗ್ಯಾಂಗ್ ಸೇರ್ಕೊಂಡಿದ್ದೆ, ಇವನು ಚೆನ್ನಾಗಿ ಅವಮಾನ ಮಾಡಬೇಕು ಅಂತ ಇವರು ಪ್ಲಾನ್ ಮಾಡಿಕೊಂಡು ಕೊನೆಗೆ ಅವನು ಕರೆದು, ನಾಟಕನೂ ಆಯಿತು. ಹಿಂಗೆ ಮೊದಲನೇ ದಿನ ನಾಟಕ ಆಗಿದೆ, ಎಲ್ಲ ಮುಗಿದಿದೆ. ಅವನು ಬೆಳಗ್ಗೆ ಹೋಗಿದ್ದೆ ಆ ಕಾಗೆಗೆ ಇಡಬೇಕು ಅಂತ ಹೋಗಿದ್ದಾನೆ. ಆ ಕಾಗೆಗೋ ಅಥವಾ ಹದ್ದಿಗೆ ಬರಲಿಲ್ಲ. ಕಣ್ಣನ ಮಗ ಬಿದ್ದ. ಇಷ್ಟೊತ್ತು ಡೂಪ್ಲಿಕೇಟ್ ಹಾಕಿದ್ದ, ಅವನೇನೋ ಸಾಕಿದ್ದೆಲ್ಲ ಬಿಡ್ತಾ ಇದ್ದ, ಏನೋ ಮಾಡ್ತಾ ಇದ್ದ. ಈಗ ಬಿಡ್ಲಿ ನೋಡ, ಈಗ ಬರ್ಲಿ ಅದ್ ನೋಡ ಅಂತ ಇವರು. ಅವನು ದೇವ್ರ ಭಕ್ತ. ಅದ್ರ ಜೊತೆಗೆ ಅವನು ಹೇಳ್ದಂತವನು, ಅದು ಬಂದು ಪ್ರಸಾದ ಸ್ವೀಕಾರ ಮಾಡೋವರೆಗೂ ನಾನ್ ಪ್ರಸಾದ ಸ್ವೀಕಾರ ಮಾಡಲ್ಲ ಅಂತ ಹೇಳಿ ಅವನು ಡ್ರೆಸ್ಸು ಬಿತ್ತೆ ಹಂಗೆ ಇದ್ನಂತೆ, ಆ ಡೇರಿನಲ್ಲಿ ಇದ್ನಂತೆ. ಒಂದು ದಿನ ಆಯ್ತು, ಎಲ್ರು ನನ್ನ ಮಗ ಸಾಯ್ತಾನೆ, ಗೊತ್ತಾಯ್ತಾ ಅಂತ ಇವರೆಲ್ಲ ಯಾರ್ಯಾರು ಪ್ಲಾನ್ ಮಾಡ್ಕೊಂಡಿದ್ರು ನಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಕೇಕ್ ಹಾಕೊಂತ ಇದ್ದಾರೆ ಒಳಗೊಳಗೆ. ಸ್ವಾಮಿ ಬಿಲೀವ್ ಇಟ್ ಆರ್ ನಾಟ್, ಅವನು ಮುಟ್ತಾ ಇಲ್ಲ. ಬೇಡ ನೋಡ, ನಾನು ಸತ್ರೂ ಪರವಾಗಿಲ್ಲ, ನಾನ್ ಇದು ಮುಟ್ಟಲ್ಲ. ನನಗೆ ಆಂಜನೇಯನ ಮೇಲೆ ನಂಬಿಕೆ ಇದೆ, ರಾಮನ ಮೇಲೆ ನಂಬಿಕೆ ಇದೆ. ಅದು ನಿಜವಾಗ್ಲೂ ನನ್ನ ಹೃದಯ ಚೆನ್ನಾಗಿದ್ದು ನಾನು ಇದು ಮಾಡ್ತಾ ಇದ್ದೇನೆ ಅಂದ್ರೆ ಅದು ಬಂದು ಮುಟ್ಲೇಬೇಕು ಪ್ರಸಾದ ಅಂತ ಹೇಳಿ, ಕೊನೆಗೆ ನೆಕ್ಸ್ಟ್ ಡೇ ಬಂದು ತಿಂತಂತಪ್ಪ. ಎಲ್ಲ ನೋಡಿದ್ರು. ಸ್ವಾಮಿ ಇದೇನು ಹೇಳ್ತೀರಿ ಸ್ವಾಮಿ, ಎರಡು ಬೇಕಾದಷ್ಟಿದೆ ನಮ್ಮ ಕಣ್ಣೆದುರುಗಡೆ. ಈ ಥರ ಇವರು ಗುರುಗಳು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳೇ ಭಗವತ್ಪಾದರಿಗೆ ಹೇಳಿರೋದು ಇಂಥವೆಲ್ಲ ಇರುತ್ತೆ. ಸೊ ಮುಂದಕ್ಕೆ ಹೋಗೋಣ. ಇಲ್ಲಿ ಅದಿಂಪಾರ್ಟೆಂಟ್ ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ಬೇಕು. ಯಾಕೆ ಹೇಳಿದೆ ಅಂದ್ರೆ, ಸ್ವಾಮಿಗಳು ಇಲ್ಲಿ ಪಾದ್ರಿ ಇದು ಹೇಳಿದ್ರಲ್ವಾ, ಅದಕ್ಕೋಸ್ಕರ ಈ ಕಥೆಯಲ್ಲಿ ಇಂಥ ಕಥೆಗಳಲ್ಲಿ ನಾವು ತಿಳಿಬೇಕಾಗಿರೋದು ಇಷ್ಟೇ. ಪರಮೇಶ್ವರನನ್ನು ಪ್ರಾರ್ಥಿಸುವಾಗ ದೇವರ ಅಸ್ತಿತ್ವದಲ್ಲಿ ದೇವರ ನಮ್ಮ ಪ್ರಾರ್ಥನೆಯನ್ನು ಈಡೇರಿಸುವನೆಂಬ ವಿಷಯದಲ್ಲಿ ಅವನಿಗೆ ಎಂಥ ಅಚರವಾದ ಶ್ರದ್ಧೆ ಇರಬೇಕು, ಉಪಾಸಕನಿಗೆ ಅದಿರಬೇಕು. ಅದಕ್ಕೆ ಹೇಳಿದ್ದು ಶ್ರದ್ಧಾವಾನ್ ಲಭತೆ ಜ್ಞಾನಂ. ಮತ್ತು ಇಲ್ಲಿ ಈ ಉಪನಿಷತ್ತುಗಳು ಪ್ರತಿಯೊಂದು ಕೂಡ ಕರ್ಮಕಾಂಡ ಆಗಲಿ, ಉಪಾಸನಾ ಜ್ಞಾನಕಾಂಡ ಆಗಲಿ, ನಮ್ಮಲ್ಲಿ ಶ್ರದ್ಧೆ, ಭಕ್ತಿ
ವಿಶ್ವಾಸ ಯಾರ ಮೇಲೆ? ದೊಡ್ಡವರ ಮೇಲೆ, ಶಾಸ್ತ್ರದ ಮೇಲೆ, ಗುರುಗಳ ಮೇಲೆ, ನನ್ನ ಮೇಲೆ, ಎಲ್ಲರ ಮೇಲೂ ಇರಬೇಕಲ್ಲ. ಪರಮಾತ್ಮನ ಮೇಲೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇದಕ್ಕೆ ಹೋಗೋಣ. 58ನೇ ಚಾಪ್ಟರ್, ಇದು 8ನೇ ಅಧ್ಯಾಯ. ಇದರಲ್ಲಿ 7ರಿಂದ 11 ಮಂತ್ರಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದರ ಹೆಡ್ಡಿಂಗ್ ಬಂದಿದೆ ಉಪಾಸನೆಯ ಅಭ್ಯಾಸ. ಈ ಯೋಗಕ್ಕೆ ಅಭ್ಯಾಸ ಯೋಗ ಅಂತಾನೆ ಹೆಸರು 8ನೇ ಅಧ್ಯಾಯಕ್ಕೆ. ಸೊ ಹಿಂದೆ ಅಂತಕಾಲೇ ಚುಮಾ ಅಂತ ಹೇಳಿದ್ದನ್ನ ವಿವರಣೆ ಮಾಡಿದ್ದಾಯ್ತು. ಮನುಷ್ಯನಿಗೆ ಈ ಜನ್ಮದ ಕೊನೆಯ ಕಾಲದಲ್ಲಿ ಎಂಥ ಭಾವನೆ ಎದ್ದುಕೊಳ್ಳುತ್ತೋ ಅದಕ್ಕೆ ತಕ್ಕಂತೆ ಜನ್ಮ ಹಾಗೆ ಅಂತ ಕೂಡ ಹೇಳಿದ್ದಾಯ್ತು. ಯಾರಿಗೆ ಪರಮೇಶ್ವರನ ಭಾವನೆಯ ಕೊನೆಯವರೆಗೂ ಇರುತ್ತೋ ಅವರು ಪರಮೇಶ್ವರನ ಸಾಯುಜ್ಯವನ್ನೇ ಪಡಿತಾರೆ. ಯಾವಾಗ? ಸತ್ತ ಮೇಲೆ. ಇಲ್ಲಿ ಯಾರು ಪರಮೇಶ್ವರನ ಧ್ಯಾನ ಮಾಡ್ತಾ ಇರ್ತಾರೋ ಅವ್ರಿಗೆ ಇಲ್ಲೂ ಕೂಡ ಆನಂದ, ಆ ಯೋಗಕ್ಷೇಮವನ್ನು ಪರಮಾತ್ಮನೇ ನೋಡ್ಕೊಂತಾನೆ. ಸತ್ತ ಮೇಲೆ ಅವನ ಲೋಕವೇ, ಅಲ್ಲೂ ಆನಂದ. ಮತ್ತು ಹುಟ್ಟು ಬಂದ ಮೇಲೆ ಅದೇ ಸಂಸ್ಕಾರ ಎತ್ಕೊಂಡ್ಬರ್ತಾನೆ 3 ಕಡೆ. ಕೆಲವಕ್ಕೆ ದೃಷ್ಟಫಲ ಇಲ್ಲೇ ಆಗ್ಬಿಡುತ್ತೆ. ದೃಷ್ಟಫಲ ಗೊತ್ತಾಗ್ಬಿಡುತ್ತೆ ನಮಗೆ. ಇವೆಲ್ಲ ದೃಷ್ಟಫಲ ಅಲ್ವೇನು? ನೆಕ್ಸ್ಟ್ ನಮ್ಮ ಕನಸಿನಲ್ಲಿ ಅವನು ದರ್ಶನ ಕೊಡ್ತಾನೆ. ಆಮೇಲೆ ಅವನ ದರ್ಶನವೂ ಕೂಡ ಆಗುತ್ತೆ. ಅವನ ಜೊತೆಲ್ಲ ಆಟ ಆಡೋದು ಇವೆಲ್ಲ ಇದೆ. ಸ್ವಾಮಿಗಳೇ ಮುಂದಕ್ಕೆ ಹೇಳ್ತಾರೆ ಕೆಲವು ದೃಷ್ಟಾಂತಗಳು ಕೊಟ್ಟು. ಹಾಗೆ ಹೇಗೆ ಸ್ವಾಮಿ ನಾವು ನಿದ್ರೆಯಿಂದ ಎದ್ದಿದ ತಕ್ಷಣ ಆನಂದ ಎತ್ಕೊಂಡ್ಬರೋದೇನು? ಮತ್ತೆ ಆ ಇಂದ್ರಿಯಗಳೆಲ್ಲ, ಕರ್ಮೇಂದ್ರಿಯಗಳೆಲ್ಲ ಉಜ್ಜಿ ಅದಕ್ಕೆ ರೆಸ್ಟ್ ಸಿಕ್ಕಿ ಎಷ್ಟು ಲವಲವಿಕೆಯಿಂದ ಇರುತ್ತೆ. ಇಂದ್ರಿಯಗಳು, ಕರ್ಮೇಂದ್ರಿಯಗಳೆಲ್ಲ ಉಜ್ಜಿರುತ್ತೆ, ಮನಸ್ಸು ಲವಲವಿಕೆಯಿಂದ ಕೂಡಿರುತ್ತೆ. ಏನ್ ಕೆಲಸ ಬೇಕಾದ್ರೂ ಮಾಡೋದು ಸಿದ್ಧವಾಗಿರುತ್ತೆ, ಬ್ಯಾಟ್ರಿ ಚಾರ್ಜ್ ಆಗ್ಬಿಟ್ಟಿರುತ್ತಲ್ಲ, ನೋಡ್ಕೊಳ್ರಿ. ಹಾಗೆ ಜನ್ಮದ ಕೊನೆಯಲ್ಲಿ ಎದ್ದುಕೊಂಡಿದ್ದ ಭಾವಗಳು ಮರಣದ ಅಂತಕಾಲದಲ್ಲಿ ಮುಂದಿನ ಜನ್ಮಕ್ಕೆ ಪೀಠಿಕೆ ಆಗುತ್ತೆ ಅನ್ನೋದಕ್ಕೆ ಇದೆ. ಹೇಳ್ತನಲ್ಲ, ಮಲ್ಕೊಳ್ಳುವಾಗ ನೀವು ಎಕ್ಸಾರ್ಸಿಸ್ಟ್ ನೋಡ್ಕೊಂಡು ಅಥವಾ ಈ ದೆವ್ವದ್ದು ಭೂತದ್ದು ನೋಡಿದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಅದೇ. ಹಾಗೆ ನಾವು ಸಾಯೋ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಎಂಥ ಭಾವನೆ, ಆ ಭಾವನೆಗೆ ತಕ್ಕಂಥ ಜನ್ಮ ಹೇಗಿದೆ ನೋಡ್ರಿ. ಸಾಯೋ ಸಮಯದಲ್ಲಿ ನಾನು ಮಾಡ್ಬಿಡ್ತೀನಿ ಸ್ವಾಮಿ, ನಾನು ಪರಮಾತ್ಮ ನೆನೆಸ್ಬಿಡ್ತೇನೆ, ಆಗೋದಿಲ್ಲ. ಈಗಿನಿಂದ ನಾನು ಮಾಡ್ತಾ ಇದ್ರೆ ಅಕಸ್ಮಾತ್ ಆಗಬಹುದು. ಹಿಂಗಿದೆ ನೋಡ್ರಿ, ಎಷ್ಟು ಕಷ್ಟ ಇದೆ ಅಂತ ಅಷ್ಟೇ ಹೇಳ್ತಾ ಇರೋದು. ಬಟ್ ದೇವ್ರ ಮೇಲೆ ನಂಬಿಕೆ ಶ್ರದ್ಧೆ ಇಟ್ಟು ನಾವು ಮಾಡೋದಕ್ಕೆ ಪ್ರಯತ್ನ ಮಾಡೋಕ್ಕೆ ಶುರು ಮಾಡಬೇಕು. ಈಗಿನ ಭಾವನೆಗೆ ಹಿಂದಿನ ಭಾವನೆಗಳು ಕಾರಣವಾಗಿರುತ್ತೆ. ಈಗ ನಾನು ಏನಾಗಿದ್ದೇನೋ ಹಿಂದಿನ ಜನ್ಮದ ಸಂಸ್ಕಾರ ನಾವೇ ನೋಡ್ಕೊ. ಹಿಂದೆ ನಾನು ಏನಾಗಿದ್ದೆ, ನನ್ನಲ್ಲಿ ಈ ಥರ ಗುಣಗಳು ಯಾಕೆ ಅಂತ ಹಿಂದೆ ನನಗೆ ಅದರಿಂದನೇ ಈ ಥರ ನಾವೇ ಚೆಕ್ ಮಾಡ್ಕೋಬಹುದು. ಸ್ವಲ್ಪ ಅಂತರ್ಮುಖತ್ವ ಅಥವಾ ಸ್ವಲ್ಪ ವಿವೇಕ ಗೊತ್ತಿದ್ರೆ, ಅದಕ್ಕೋಸ್ಕರನೇ ಇದಕ್ಕೆ ನಮ್ಮ ಹಿಂದಿನ ವೃತ್ತಿಗಳ ವಾಸನೆಗಳೇ ಕಾರಣ. ಇದನ್ನ ವಾಸನೆ ಅಂತಾರೆ. ಹಾಗೆ ಸಂಸ್ಕಾರ, ಹಿಂದಿನ ವಾಸನೆ, ಇವೇನು ಬೇಕಾದ್ರೂ ಕರೀಲಿ. ನಾವು ಯಾವ ಭಾವವನ್ನ ಮನಸ್ಸಿನಲ್ಲಿ ಮೂರೊತ್ತು ಹೊರಳಾಡಿಸ್ತೀವೋ, ಯಾವುದನ್ನು ಮಾತಾಡ್ತೀವೋ, ಯಾವುದನ್ನು ಹೇಳ್ತೀವೋ, ಯಾವುದನ್ನು ಪುಸ್ತಕದ ರೂಪದಲ್ಲಿ ಬರೀತೀರೋ, ಯಾವುದನ್ನ ಚರ್ಚೆ ಮಾಡ್ತೀರೋ, ಅದೇ ನೀವಾಗ್ಬಿಡ್ತೀರ. ಆಗ ಆ ಅಂತಃಕರಣದಲ್ಲಿ ಅದೇ ಊಡ್ಕೊಂಡಿರುತ್ತೆ. ಉಪ್ಪಿನಕಾಯಿ, ಉಪ್ಪು ಎಲ್ಲ ಕಡೆ ಸೇರಿರುತ್ತಲ್ಲ. ನೀರಿಗೆ ನಾನು ಉಪ್ಪು ಬೆರೆಸಿದ ತಕ್ಷಣ ಉಪ್ಪು ಎಲ್ಲಿರಲ್ಲ. ಹಾಗೆ ನನ್ನ ಮನಸ್ಸಿನಲ್ಲಿ ಪರಮಾತ್ಮ ಅನ್ನೋ ಭಾವನೆಗಳು ಬೂಡ್ಕೋಬೇಕು. ಇದು ಅಂತಃಕರಣದ ನಿಯಮ ಕೂಡ. ಅಂದ್ರೆ ನೀವು ಎಂತೆಂಥ ಭಾವನೆ ಮಾಡ್ತೀರೋ ಅದಕ್ಕೆ ತಕ್ಕಂತೆ ನಮ್ಮ ಪರಿಣಾಮಗಳು ಅನ್ನೋದಕ್ಕೆ ಇನ್ನೂ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಜರ್ಮನಿನಲ್ಲಿ ಹಿಟ್ಲರ್ ಏನು ಮಾಡ್ದ ಗೊತ್ತಲ್ವ? ಅವನು ಪ್ರಪಂಚಕ್ಕೆ ಒಳ್ಳೆಯನಾಗಬೇಕು ಅಂತ
ಅವನ ದೇಶದಲ್ಲಿ ಅವನು ಹಾಗೆ ಇದ್ದ, ವೀರ ಧೀರ ಶೂರ, ಕತೆ ಬೇರೆ. ಪ್ರಪಂಚಕ್ಕೆ ನಾನೇ ಒಡೆಯನಾಗಬೇಕು ಅಂತ ಅದಕ್ಕೆ ತಕ್ಕಂತೆ ಅವನ ಸೈನಿಕರನ್ನ ಅವನ ದೇಶದಲ್ಲಿ ಈವನ್ ಪ್ರಜೆಗಳನ್ನ ಅವನು ರೆಡಿ ಹಂಗೆ ಮಾಡ್ತಾ ಇದ್ದ. ಹೆಂಗ್ ಮಾಡ್ತಾ ಇದ್ದ? ಮಕ್ಕಳಿಗೆಲ್ಲ ಚಿಕ್ಕ ವಯಸ್ಸಿಂದನೇ ಅಲ್ಲಿ ಇದು ಮಿಲಿಟ್ರಿ ನಡೆಯೋದು ಹೇಳ್ಕೊಡ್ತಾರಲ್ಲ, ಹಾಗೆ ಮಾಡೋದು, ಪಿಸ್ತೂಲ್ ಯಾವಾಗಲೂ ಇಟ್ಕೊಂಡಿರೋದು, ಹೀಗೆಲ್ಲ ಹೇಳ್ಕೊಡ್ತಾ ಇದ್ನ ಮಕ್ಕಳಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ. ಪ್ರಜೆಗಳು ಕಲಿಬೇಕು, ಹೀಗೆ ಮಾಡಬೇಕು. ನಿಮಗೆ ಗೊತ್ತಿಲ್ವೋ ಗೊತ್ತಿಲ್ಲ, ಇರಾನ್ನಲ್ಲಿ ಈಗಲ್ಲ, ಹಿಂದಿನ ಸಾರಿ ವಾರ್ ಆದಾಗ ನಾನು ಹೇಳಿದೆ, ನಮ್ಮ ಮಿಸಸ್ ಅವರ ಫ್ರೆಂಡ್ ಯಜಮಾನ ಅಲ್ಲೇ ಇರೋದು ಅಂತ. ಮದುವೆ ಆಗಿದ್ದು ಹೊಸದ್ರಲ್ಲಿ, ಹೋಗಿದ್ದಾಳೆ, 1-2-3 ವರ್ಷ ಆಗಿರ್ಬೋದು. ವಾರ್ ಡಿಕ್ಲೇರ್ ಆಯಿತು ಇರಾನ್ನಲ್ಲಿ. ಆವಾಗ ಪ್ರತಿಯೊಂದು ಮನೆಯಿಂದನೂ ಒಬ್ಬೊಬ್ಬರು ಈ ಯಂಗ್ಸ್ಟರ್ಸ್ ಹೋಗ್ಬೇಕು ವಾರ್ಗೆ, ಮದುವೆ ಆಗಿರಲಿ ಆಗದೆ ಇರಲಿ ಹೋಗ್ಬೇಕು, ಎಲ್ಲರೂ ಹೋದ್ರು ಕಂಪಲ್ಸರಿ. ಹಂಗೆ ಹಿಟ್ಲರು ಕೂಡ ಅವನು ಮಾಡಿದ್ದ ಏನು, ಪ್ರತಿಯೊಬ್ಬರಿಗೂ ಪಿಸ್ತೂಲ್ ಇಟ್ಕೊಳ್ಳೋದು, ಚಿಕ್ಕ ವಯಸ್ಸಿಂದಾನೆ ಓಡಾಡೋದು, ಆ ಥರ ನಡೆಯೋದು, ಮತ್ತೆ ಆ ಶೂಟ್ ಮಾಡೋದು, ಇವೆಲ್ಲ ಒಬ್ಬನಿಗೆ ಅದು ಎಷ್ಟು ಅದು ಅಂತರ್ಗತವಾಗಿಬಿಟ್ಟಿತ್ತು, ಅದರಲ್ಲಿ ಅಂತಃಕರಣದಲ್ಲಿ ಮೂಡ್ಬಿಟ್ಟಿತ್ತು ಅಂದರೆ, ಚಿಕ್ಕ ವಯಸ್ಸಿನಲ್ಲೇ ಅವನು ಟಕ ನಡೀತಾ ಇದ್ದಾನಂತೆ, ಪಿಸ್ತೂಲ್ ಇಟ್ಕೊಂಡು ಅವನು ಟಕ್ ಅಂತ ಶೂಟ್ ಮಾಡ್ದ. ಅವನು ನೆರಳುಕೊಂಡಿದ್ದಕ್ಕೆ ಶೂಟ್ ಮಾಡ್ದ. ಅಂದರೆ ಏನು ಇದರಿಂದ ಇರ್ತಾ ಇದ್ರು ನೋಡ್ರಿ, ಎದುರುಗಡೆ ಶತ್ರು ಬಂದ್ರೆ ಅವನ ಜೊತೆನಲ್ಲಿ ಯುದ್ಧ ಮಾಡೋದಕ್ಕೆ ಹೆಂಗೆ ಪ್ರಿಪೇರ್ ಮಾಡಿದ್ರು ಪ್ರಜೆಗಳ ಮಕ್ಕಳನ್ನ ಅನ್ನೋದಕ್ಕೆ ಈ ಕಥೆ. ಹಾಗೆ ನಮ್ಮ ದೇಶದ ರಕ್ತಗತ ಏನಪ್ಪ ಅಂದ್ರೆ ಅಧ್ಯಾತ್ಮ. ಹೀಗಿದೆ, ಅದಕ್ಕೆ ಹುಟ್ಟುತ್ತಾನೆ ಮನೆಯಲ್ಲಿ ತಾಯಿಯೇ ದೇವರು, 8ನೇ ವರ್ಷಕ್ಕೆ ಬಂದ್ಮೇಲೆ ನಮಗೆ ಉಪನಯನ ಮಾಡೋ ತಂದೆ ದೇವರು, ಆಮೇಲೆ ಗುರು ದೇವರು. ಹೇಗಿರುತ್ತೆ ನಮ್ಮಲ್ಲಿ, ಹೀಗಿರುತ್ತೆ. ಅದಕ್ಕೆ ಬೆಸ್ಟ್ ಥಿಂಗ್ ಈಸ್ ಗುರುಕುಲಕ್ಕೆ ಸೇರಿಸ್ಬೇಕು. ನಾವೆಷ್ಟೇ ಹೇಳಿದ್ರು ಸಾಲದು. 12 ವರ್ಷಗಳ ಕಾಲ ಅಥವಾ 6 ವರ್ಷ ಗುರುಕುಲದೆಲ್ಲ ಹಾಕಿದ್ರೆ ಪ್ಯಾರಲಲ್ ಎರಡೂ ಲೌಕಿಕ ವಿದ್ಯೆ ಪಾರಮಾರ್ಥಿಕ ವಿದ್ಯೆ ಕೊಡ್ತಾರೆ. ಅಲ್ಲಿ ಹೊರಗಡೆ ಬರ್ಬೇಕು. ನನಗೆ ತುಂಬ ಇಷ್ಟ. ನನ್ನ ಮೊಮ್ಮಕ್ಕಳಿಗೂ ಹೇಳ್ತಾ ಇದ್ದೀನಿ. ಯಾಕವರು ನನ್ನ ಮಗಳಂತೂ ಈ ಸಾರಿ ಹೇಳಿದ್ನಲ್ಲ, ನಾವು ಹೋಗಿ ನೋಡ್ಕೊಂಡ್ಬಂದ್ವಿ ಈಶಾ ಯುದಿಕ್ ಸೆಂಟರ್ಗೆ ಹೋಗಿ. ನನಗೇನಾದ್ರು ಸಂತೋಷ ಆಗಲಿಲ್ಲ. ಇದು ಈ ಕಥೆ ವಿಚಾರ. ಒಳಗೆ ಈ ಕ್ಷತ್ರಿಯ ಭಾವನೆಯ ಸಣ್ಣದಾಗಿ ಬೆಳೆದುಕೊಂಡು ಕೊನೆಗೆ ದೊಡ್ಡದಾಗಿ ಹೊರಗೆ ಹೊಮ್ಮುತ್ತಾರೆ. ಹಾಗೆ ಇದನ್ನು ನಾವು ಹೇಗೆ ಆಧ್ಯಾತ್ಮಕ್ಕೆ ಉಪಯೋಗಿಸ್ಕೋಬಹುದು? ಆದ್ದರಿಂದ ವ್ಯಕ್ತಿಗಳಿಗೆ ತಕ್ಕಂತೆ ಅವುಗಳ ಫಲವು ಹೊರಗೆ ಕಾಣಿಸ್ಕೊಳ್ಳುತ್ತೆ. ನೋಡ್ರಿ, ಅವ್ನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅವ್ನು ನೆರಳ್ಕೊಂಡಿದ್ದ ತಕ್ಷಣ ಯಾರೋ ಬಂದಿರಬೇಕು ಅಂತ ಟಕ್ ಅಂತ ಶೂಟ್ ಮಾಡ್ದ ನೆರಳಿಗೆ. ಎಷ್ಟು ಪ್ರಿಪೇರ್ ಆಗ್ತಿರ್ಬೇಕು ಅವ್ರು. ಹಾಗೆ ನಾವು ಅಧ್ಯಾತ್ಮದಲ್ಲಿ ನಮ್ಮ ಮಕ್ಕಳನ್ನ ಹಿಂಗೆಲ್ಲ ಪ್ರಿಪೇರ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಪ್ಪ. ಅದು ಇಲ್ಲಿ ಕಾಯ ವಾಚ ಮನಸ, ನಾವು ಯಾವ ಭಾವನೆ, ಅದನ್ನೇ ಹೇಳಿದ್ದ ಏನಂತ, ಯಾವ ಭಾವನೆ ಮಾಡ್ತೀವೋ ಅದೇ ನನಗೆ ಫಲ. ತದ್ಭಾವ ಅದನ್ನೇ ಮಾಡ್ತಾ ಇರ್ಬೇಕು ಅಂತ ಹೇಳ್ತೀವಲ್ಲ, ತದ್ಭಾವ ಭಾವಿತ. ಸೊ ನಾನು ಮಾಡೋ ಕೆಲಸ, ನಾನು ಮಾತಾಡೋದು, ನಾನು ಯೋಚನೆ ಮಾಡೋದು, ಈ ಮೂರು ಏನು ಮಾಡ್ತಾ ಇರ್ತೀನೋ ನನ್ನ ಮನಸ್ಸಿನಲ್ಲಿ ಅದೇ ಸಂಸ್ಕಾರ ಮೂಡ್ತಾ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ನೋಡ್ರಿ. ಇದು ಒಂದು ಗೊತ್ತಾದ ವ್ಯವಸ್ಥೆಯಿಂದ ನಡೀತಾ ಇರುತ್ತೆ. ಇದಕ್ಕೆ ದೃಷ್ಟಾಂತ ಬೇಕೇನೋ? ಅಲ್ಲೇನೋ ಇವನು ಮಿಲಿಟ್ರಿದು ಹೇಳಿದ್ರು. ಇಲ್ಲಿ ನೋಡಿ ನಮ್ಮ ಕಲ್ಚರ್ ಹೇಗಿದೆ, ನಮ್ಮ ಋಷಿ ಮುನಿಗಳು ಹೇಗಿದ್ರು, ಅಲ್ಲಿ ನಮ್ಮ ಋಷಿ ಮುನಿಗಳು, ಅವರ ಮಕ್ಕಳು, ಅವರ ಸುತ್ತಮುತ್ತಲು ಇರೋ ವಾತಾವರಣ ಹೇಗಿರ್ತಾ ಇತ್ತು. 3 ಹೊತ್ತು ಇವನ್ನೇ ಕ್ಷಮ, ಗುಣ, ಪ್ರೀತಿ, ವಾತ್ಸಲ್ಯ, ಪ್ರೇಮ, ಸಹನ, ತಾಳ್ಮೆ, ಅನುಕಂಪ, ಕ್ಷಮೆ, ದಯೆ, ಮೈತ್ರಿ, ಸುಖ, ನೆಮ್ಮದಿ, ತೃಪ್ತಿ 3 ಹೊತ್ತು ಇದೆ. ಕೆಲಸ ಮಾಡ್ತಾ ಇದ್ರೆ ಅದೇ, ಮಾತಾಡ್ತಾ ಇದ್ರೆ ಅದೇ ವಿಚಾರ, ಯೋಚನೆ ಮಾಡ್ತಾ ಇದ್ರೆ ಅದೇ, ಕೇಳ್ತಾ ಇದ್ರು ಅದೇ, ಡಿಸ್ಕಷನ್ಸ್ ಆದ್ರು ಅದೇ.
ಏನಾಗ್ತಾ ಇತ್ತು ಅವಾಗ? ಅದರ ಫಲ ಅಲ್ಲಿ ಊರಿನಲ್ಲಿ ಅಲ್ಲೇ ಅವರು ಇಂಥ ನದಿ ಹರಿಯೋ ಕಡೆನೇ ಇವರು ಆಶ್ರಮಗಳು ಮಾಡ್ಕೊತಾ ಇದ್ದಿದ್ದು. ಇವರು ನೀರು ಕುಡಿಯಕ್ಕೆ ಹೋಗ್ತಾ ಇದ್ರು. ಅಲ್ಲಿ ಹುಲಿ, ಚಿರತೆ, ಕರಡಿ, ಆನೆ ಎಲ್ಲ ಕ್ರೂರ ಮೃಗಗಳು ಬಂದು ಅವಷ್ಟಕ್ಕವು ನೀರು ಕುಡ್ಕೊಂಡು ಹೋಗ್ತಾ ಇತ್ತಂತೆ. ಇವರಷ್ಟಿಗೆ ಇವ್ರು ನೀರು ಕುಡ್ಕೊಂಡು ನೀರು ತಗೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು. ಯಾರಿಗೂ ಯಾರ ಮೇಲೂ ದ್ವೇಷ ಇಲ್ಲ. ಸ್ವಾಮಿ, ನಾವು ಎಂಥ ವಾತಾವರಣ ಕ್ರಿಯೇಟ್ ಮಾಡ್ತೀವೋ ನಮ್ಮ ಸುತ್ತಮುತ್ತಲು ಹಾರ ಅಂತೀವಿ, ಅಂಥ ವಾತಾವರಣ ಕ್ರಿಯೇಟ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಸೊ ಇದಕ್ಕೆ ಕಿರ್ಲಿಯಾನ್ ಫೋಟೋಗ್ರಫಿ ಅಂತ ಕರೀತಾರೆ. ಕಿರ್ಲಿಯಾನ್ ಫೋಟೋಗ್ರಫಿ. ನಿಮ್ಮ ಹಾರ ಎಷ್ಟಿದೆ ಅನ್ನೋದನ್ನು ರೆಕಾರ್ಡ್ ಮಾಡೋದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಮಾಡಿದ್ದಾರೆ. ಮೊನ್ನೆ ನಾವು ಆಯುರ್ವೇದ ಹಾಸ್ಪಿಟ್ಲ್ಗೆ ಹೋಗಿದ್ದಕ್ಕೆ ಅವರು 10 ಬೆರಳುಗಳನ್ನ ಈಗ ಇಟ್ಬಿಟ್ಟು ತಗೊತಾರೆ ಫೋಟೋ. ಆ ಇನ್ಸ್ಟ್ರೂಮೆಂಟು ನಮ್ಮದು ಹಾರ ಎಲ್ಲ ಕೊಡುತ್ತೆ. ಅದು ಕಾಯಿಲೆ ತಿಳಿಸೋದಕ್ಕೋಸ್ಕರ ಉಪಯೋಗಿಸ್ತಾರೆ. ಆಧ್ಯಾತ್ಮದ ಏನಾದ್ರಲ್ಲಿ ಅಷ್ಟು ಗೊತ್ತಾಗಲ್ವೇನೋ. ಇಲ್ಲಿ ಬುದ್ಧಂದು 50 ಮೈಲಿ ದೂರ ಇತ್ತು ಅವನ ಹಾರ ಅಂತಾರೆ. 50 ಮೈಲಿ ದೂರದಲ್ಲಿ ಯಾವ ಪ್ರಾಣಿಗಳು ಜಗಳ ಆಡ್ತಾ ಇರಲಿಲ್ಲ ಅಂತ ಹೇಳೋ ಏನೋ ಹೀಗೆ ಈ ದೃಷ್ಟಾಂತ ಇಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ ಅದೇ ರೀತಿ ಕಳ್ಳರು ಗಿಲ್ಡ್ರು ಒಂದ್ ಕಡೆ ಸೇರ್ಕೊಂಡು 3 ಹೊತ್ತು ಕೆಟ್ಟದ್ದು, ಕಳ್ತನ, ಕೊಲೆ, ದರೋಡೆ, ಪಾಪ, ಹಿಂಸೆ, ಕೊಲೆ ಇವುಗಳನ್ನೇ ಮಾತಾಡ್ತಾ ಇದ್ರೆ ಅದ್ರ ಸುತ್ತಮುತ್ತಲು ಆ ವಾತಾವರಣ, ಆ ವೇವ್ಸ್ ಅದೇ ಹರಡ್ತಾ ಇರ್ತದೆ. ಅದಕ್ಕೆ ಅಲ್ಲಿರೋ ಜನಗಳ ಮೇಲೆ ಅದರ ಪರಿಣಾಮ ಬೀರ್ಬಹುದು. ಇದು ತುಂಬಾ ಸುಲಭ. ಈ ಕೆಟ್ಟ ಪರಿಣಾಮ ಬೇಗ ಮೂಡಿಬಿಡುತ್ತೆ. ಒಳ್ಳೆ ಪರಿಣಾಮ ಅಷ್ಟು ಸುಲಭ ಅಲ್ಲ, ಅದು ಕಷ್ಟ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆದ್ರಿಂದ ವ್ಯವಹಾರದಲ್ಲಿ ನಾವು ಇಟ್ಕೊಂಡ ದೇಹಕ್ಕೆ ತಕ್ಕ ಭಾವನೆಗಳು ನಮ್ಮ ಅಂತಃಕರಣದಲ್ಲಿ ಮೂಡ್ತಾ ಇರುತ್ತೆ. ಅದಕ್ಕೆ ಅನುಗುಣವಾದ ಸಹವಾಸವೇ ನಮಗೆ ದೊರಕುತ್ತೆ. ಲೈಕ್ ಮೈಂಡೆಡ್ ಪೀಪಲ್ಸ್ ಅಟ್ರಾಕ್ಟ್ಸ್ ಈಚ್ ಅದರ್. ಹೇಗಿದೆ ನೋಡಿ. ಈಗ ನನ್ನಲ್ಲಿ ಆಧ್ಯಾತ್ಮ, ಯೋಗ ಇವಿದ್ರೆ ನಾ ಎಲ್ಲೋದ್ರೂ ನನಗೆ ಅವರೇ ಕಾಣ್ತಾರೆ, ಅವರು ನಾನು ಅದೇ ತರ ಕಾಣ್ತೀನಿ. ಹೀಗೆ ಈಗ ನೋಡ್ರಿ, ನಾನು ವಾಕಿಂಗ್ ಹೋಗ್ತಾ ಇದ್ರೆ ಇವತ್ತು ಸಾಯಂಕಾಲ ಯಾರೋ ನಮಸ್ಕಾರ, ಬನ್ನಿ ಮನೆ ಒಳಗೆ ಬನ್ನಿ ಅಂದ್ರು. ನೀವು ಯಾರಮ್ಮ ನನಗೆ ಜ್ಞಾಪಕ ಬರ್ತಾ ಇಲ್ಲ ಅಂತಂದೆ. ಸ್ವಾಮಿ, ಅವಾಗ ಇವರು ಯಾರೋ ಸುಬ್ರಾಯ್ ಶರ್ಮಾ ಅವರು ಕ್ಲಾಸ್ ಮೊನ್ನೆ ಒಂದು ಪುಸ್ತಕದ ಬಿಡುಗಡೆ ನಿಮ್ಮ ಕೈನಲ್ಲಿ ಮಾಡಿಸೋದ್ರಲ್ಲ, ನಾವು ಬಂದಿದ್ವಲ್ಲಿ ಅಂತ. ಹಿಂಗಿರುತ್ತೆ ನೋಡ್ರಿ, ನಮ್ಮ ಮನಸ್ಸಿನಲ್ಲಿ ಯಾವ ಥಾಟ್ಸ್ ಇರುತ್ತೋ ಅದಕ್ಕೆ ತಕ್ಕಂತೆ ಅವ್ರದ್ದು ಅದೇ. ಆ ಥರ ಈ ಲೈಕ್ ಪೋಲ್ಸ್ ಅಟ್ರಾಕ್ಟ್ಸ್ ಈಚ್ ಅದರ್ ಅಂತ ಇರುತ್ತೆ. ಹಾಗೆ ನಾವು ಇವುಗಳನ್ನ ಡೆವಲಪ್ ಮಾಡ್ಕೋಬೇಕಷ್ಟೆ. ಆದ ಕಾರಣ ಮಕ್ಕಳಿಗೆ ಚಿಕ್ಕಂದಿನ ನೋಡ್ರಿ, ಇಂಪಾರ್ಟೆಂಟ್ ಇದೆ. ಮಕ್ಕಳಿಗೆ ಚಿಕ್ಕಂದಿನಲ್ಲೂ ಒಳ್ಳೆಯ ಭಾವನೆಗಳನ್ನು ಕೊಡ್ತಿರ್ಬೇಕು. ಅದಕ್ಕೆ ಅವ್ರಿಗೆ ಕಥೆಗಳು ಹೇಳೋದು ಮಾಡೋದು. ನೀವೆಂಥ ಕಥೆ ಹೇಳ್ತಾರೋ ಅವ್ರು ಹಂಗೆ. ನಮ್ಮ ಸ್ವಾಮೀಜಿ ಇರ್ತಾ ಇದ್ರು. ಸ್ವಾಮೀಜಿ ಈ ಮಗು ಏನಾಗುತ್ತೆ ಮುಂದಕ್ಕೆ ಅಂತ ನಾವು ಕೇಳ್ತೇವೆ. ಅವರು ನಿನಗೆ ಏನ್ ಆಗ್ಬೇಕು ಹೇಳಿ ನಾನು ಮಾಡ್ತೀನಿ ಅಂತ ಇದ್ರು. ಹೆಂಗಿದೆ ನೋಡ್ರಿ. ಎಲ್ಲೋ ಸ್ವಾಮಿಗಳೇ ಹೇಳಿದ್ರಿದು, ಈ ದೊಡ್ಡವ್ರಿಗೆ ಪಾಠ ಹೇಳೋದಕ್ಕಿಂತ ಚಿಕ್ಕವ್ರಿಗೆ ಹೇಳೋದು ಸುಲಭ. ಯಾಕೆ ಗೊತ್ತಾ? ಈ ಚಿಕ್ಕವರಿಗೆ ಯಾವುದು ಸರಿ ಯಾವ್ದು ತಪ್ಪು ಗೊತ್ತಿರಲ್ಲ. ಯಾವ್ದು ಹೇಳಿದ್ರೆ ಅದನ್ನ ಅಂತಾರೆ. ಇನ್ನು ಅವ್ರಿಗೆ ಆ ಬ್ರೈನು, ಆ ಹಳೆ ಸಂಸ್ಕಾರಗಳು ಎದ್ದು ಹೊರಗಡೆ ಬಂದಿರಲ್ಲ. ಅದಕ್ಕೆ ಪಾಪ ಹೀಗೆ ತಿನ್ಬೇಕು ಅಂದ್ರೆ ಅಂತ ಒಪ್ಕೊಂತಾರ ಅವರು. ನಿಮ್ಮ ಹತ್ರ ಆರ್ಗ್ಯೂ ಮಾಡಕ್ ಬರೋಲ್ಲ ದೊಡ್ಡವರು. ಅದು ಯಾಕೆ, ಅದೇನು ಹಂಗೆ ಅಂದ್ರೆ ಹಿಂಗೆ. ಅಲ್ಲಿ ಗೊಬ್ಬು ಸೇರ್ಕೊಂಡಿರುತ್ತೆ ಅಂತಃಕರಣದಲ್ಲಿ, ಅವು ಎಲ್ಲ ಮಾಡ್ತಾ ಇರುತ್ತೆ. ಅದಕ್ಕೆ ದೊಡ್ಡವ್ರಿಗೆ ಆಧ್ಯಾತ್ಮ ಹೇಳೋದಕ್ಕಿಂತ ಚಿಕ್ಕ ಮಕ್ಕಳಿಗೆ ತುಂಬಾ ಸುಲಭ. ಇನ್ನು ಒಂದು, ಈ ಆಧ್ಯಾತ್ಮವನ್ನ ಮೊದಲೇ ಕೇಳ್ಬಿಟ್ಟು ಅವ್ರಿಗೆ ಹೇಳೋದು ತುಂಬಾ ಕಷ್ಟ. ಇನ್ನೂ ಒಂದು, ಏನು ಆಧ್ಯಾತ್ಮ ಗೊತ್ತಿರಲ್ಲ ನೋಡ್ರಿ ಅಂತವ್ರಿಗೆ ಹೇಳೋದು ಸುಲಭ. ಯಾಕೆ ಗೊತ್ತಾ?
ಅದು ಇನ್ನೂ ಅವ್ರಿಗೆ ಒಳ್ಳೇದು ಕೆಟ್ಟದ್ದು ಅಥವಾ ಇದ್ಯಾವ ಅಧ್ಯಾತ್ಮ ಇದು ಏನು ಇರಲ್ಲ. ನೋಡ್ರಿ ಆ ರಾಜೇಶ್ವರಿ ಅವ್ರಿಗೆ ಏನು ಹೇಳಿದ್ರು ಹೋಗ್ತಾರೆ. ಯಾಕೆ ಏನೋ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅದು ಅದೇ ಸರಿ ಹೇಳಿದ್ರಲ್ಲ ಇವತ್ತು ದ್ವೈತ ಫಿಲಾಸಫಿಲಿ ಹೆಂಗಿರ್ತಾರೆ ಅಂದ್ರೆ ಅವ್ರು ಏನ್ ತಿಳ್ಕೊಂಡಿದ್ದಾರೋ ಅದೇ ಸರಿ, ಬೇರೆ ಹೊರತಲ್ಲ ತಪ್ಪು, ಆ ಕಡೆ ಕಿವಿ ಹಾಕ್ಬಾರ್ದು ಅಂತ. ಮಕ್ಕಳಿಗೆ ಹಂಗಿರಲ್ಲ, ಇನ್ನೂ ಪಾಪ ಬಲ್ತಿರಲ್ಲ ಬ್ರೈನ್. ನೀವೇನು ಹೇಳಿದ್ರೆ ಅದು. ಅದಕ್ಕೋಸ್ಕರನೇ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೈತೆ. ಅದಕ್ಕೆ ನಾವು ಆ ಚಿಕ್ಕ ವಯಸ್ಸಿನಲ್ಲೇ ಅದಕ್ಕೆ ಇಂಥ ವಿಚಾರಗಳು ಕೊಡಬೇಕು ಅಂತ ಹೇಳ್ತಾರೆ. ಗಿಡವಾಗ್ಲೇ ಬಗ್ಗದ್ ಕಷ್ಟ, ಮರ ಆದ್ಮೇಲೆ ಬಗ್ಗುತ್ತೇನೋ ಆಗೋದಿಲ್ಲ. ಅದಕ್ಕೆ ನಮ್ಮ ಮಕ್ಕಳಿಗೆ ಒಳ್ಳೆ ಕಥೆ ಇಂಥವನ್ನೇ ಹೇಳಬೇಕು, ಒಳ್ಳೆ ಒಂದು ಸಂಸ್ಕಾರ. ಅವ್ರಿಗೆ ಕಿವಿಗೆ ಬೀಳೋದಕ್ಕಿಂತ ನೋಡೋದು ತುಂಬ ಇಂಪಾರ್ಟೆಂಟ್. ನಾವು ಹೇಗೆ ನಡ್ಕೊಂತೀವೋ ಹಾಗೆ ನಡ್ಕೊಂತಾರ. ನಾವು ಹೇಳೋದು ಒಂದು ಮಾಡೋದು ಒಂದು ಮಾಡಿದ್ರೆ ಅಪ್ರಾಣಿಗೂ ಕಲಿಯಲ್ಲ. ಮೊದಲು ಮಕ್ಕಳು ಸ್ವಲ್ಪ ದೊಡ್ಡವರಾಗೋರು, ತಂದೆ ದಿನ ಸಿಗರೇಟ್ ಸೇದಿದ್ದೆ, ಸಿಗರೇಟ್ ಸೇದಬಾರ್ದು ಕೆಟ್ಟದ್ದು ಕ್ಯಾನ್ಸರ್ ಬರುತ್ತೆ ಅಂದ್ರೆ ಅವನ ಅಪ್ರಾಣಿಗೂ ಕೇಳಲ್ಲ, ಅವನ ಸೇದೆ ಸೇರ್ತಾನೆ. ಹೀಗೆ ಇರಲಿ. ಅಲ್ಲಿಗೆ ಸ್ವಾಮಿಗಳು ಹೇಳಿದ್ರು ಇದು. ಅದಕ್ಕೆ ಮಕ್ಕಳು, ನಾನು ಯಾವಾಗಲೂ ಹೇಳ್ತೇನೆ, ಮಕ್ಕಳು ಆದ್ಮೇಲಲ್ಲಪ್ಪ, ತಾಯಿಯ ಗರ್ಭದಲ್ಲಿದ್ದಾಗಲೇ ಭತ್ತ ಪ್ರಹ್ಲಾದ ಅಭಿಮನ್ಯು ಉದಾಹರಣೆ ತಗೊಂಡು ಮಾಡ್ರಿ ಅಂತ ಹೇಳಿದ್ರು. ಮಕ್ಕಳಿಗೆ ಹಿಂದೆ ನಾವು ಜೋಲಿ ತಗೋವಾಗ ಎಂತ ಹಾಡಾಡ್ತಾ ಇದ್ವಿ ನೋಡ್ರಿ. ಆ ಚಿಕ್ಕ ಮಕ್ಕಳಿಗೆ ಅಲ್ಲಿಂದನೇ ತೂಗುವೆ ರಂಗನ ತೂಗುವೆ ಕೃಷ್ಣ ತೂಗಿ ಜೋ ಜೋ ಆಡುವೆ ಇಂತ ಹಾಡಾಡ್ತಾ ಇದ್ವಿ. ಈಗ ಎಂತ ಹಾಡಾಡ್ತಾರೆ ಗೊತ್ತಾ? ಅಪ್ಪ ಹುಚ್ಚ ತಾಯಿ ಹುಚ್ಚಿ ಇಂತ ಹಾಡು. ಆ ಮಕ್ಕಳಿಗೆ ಇನ್ನೇನ್ ಸಂಸ್ಕಾರ ಬರುತ್ತಪ್ಪ. ಶಿವಾಜಿ ತನ್ನ ತಾಯಿ ಎಂತ ಕತೆ ಗೊತ್ತಾ ಹೇಳ್ತಾ ಇದ್ದಿದ್ದು? ವೀರರು ಧೀರರು ಶೂರರು ಏನಾದರೂ ಮಾಡಿ ಇವನ್ನ ಆ ರೀತಿ ಮಾಡಬೇಕು ಅಂತ ಅನ್ಕೊಂಡ್ರು. ಹಂಗೆ ಆದ ಶಿವಾಜಿ. ಅವನಿಗಿದ್ದ ಧೈರ್ಯ ಅದು. ಅದಕ್ಕೋಸ್ಕರನೇ ನಾವು ನಮ್ಮ ಮಕ್ಕಳಿಗೆ ಈ ಭಕ್ತರ ಕತೆ, ಪ್ರಹ್ಲಾದ, ನಚಿಕೇತ, ಧ್ರುವ, ಮಾರ್ಕಂಡಯ್ಯ, ಶ್ರವಣಕುಮಾರ ಇಂಥವ್ರ ಕತೆ ಹೇಳ್ತಾ ಇರ್ಬೇಕು. ನನ್ನ ಮೊಮ್ಮಕ್ಕಳು ಬಂದ್ರೆ ಸಾಕು, ತಾತಾ ಕಥೆ ನನ್ನ ಜೊತೆನಲ್ಲಿ ಬಂದು ಮಲ್ಕೊಂಡ್ಬಿಡ್ತಾರೆ. ನನ್ನ ಮೊಮ್ಮಗಳಂತೂ ಮಲ್ಕೊಳ್ಳುವ ಕತೆ ಹೇಳ್ಬೇಕು, ಎದ್ದಿದ ತಕ್ಷಣ ತಾತಾ ಕಥೆ. ಆ ಮಕ್ಕಳಿಗೆ ನೋಡ್ರಿ ಆ ಕ್ಯೂರಿಯಾಸಿಟಿ ಇರುತ್ತೆ. ಆವಾಗ ನಾವು ಒಳ್ಳೆ ಕಥೆಗಳನ್ನ ಹೇಳಿ ತುಂಬಿದ್ರೆ ಅವ್ರ ಜೀವನನೇ ಪರಿವರ್ತನೆ ಆಗ್ಬಿಡುತ್ತಪ್ಪ. ಹಾಗೆ ಇದನ್ನ ಸ್ವಾಮಿಗಳು ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದಾರೆ. ಬೆಸ್ಟ್ ಥಿಂಗ್ ಈಸ್ ಗುರುಕುಲ ಅದು ಸೇರಿಸ್ಬೇಕು. ಇದು ಪ್ರಕೃತಿ ನಿಯಮ. ಆದ್ದರಿಂದಲೇ ಭಗವಂತನ ಅರ್ಜುನನಿಗೆ ಹೀಗೆ ಅಂತ ಉಪದೇಶ ಮಾಡ್ತಾ ಇದ್ದಾನೆ. ಈಗ 7ನೇ ಮಂತ್ರ, ತಸ್ಮಾತ್ ಸರ್ವೇಷು ಕಾಲೇಷು ಮಾಮ ಮಾಮ ಅನುಸ್ಮರ ಯುದ್ಧ ಚ ಮಯ್ಯರ್ಪಿತ ಮನೋರ್ಬುದ್ಧಿ ಮಾಮೇ ವೈಪಸ್ಯ ಸಂಶಯ. ಇಲ್ಲಿ ಆ ಶ್ಲೋಕ ಸ್ವಲ್ಪ ಇದು ಆ ಸಂದರ್ಭಕ್ಕೆ ಹೇಳ್ತಾ ಇದೆ. ಆದ್ದರಿಂದ ಕೃಷ್ಣ ಭಗವಂತ ಅರ್ಜುನನ್ ಹೇಳ್ತಾ ಇದ್ದಾನೆ, ಎಲ್ಲ ಕಾಲದಲ್ಲಿಯೂ ನನ್ನನ್ನ ಸ್ಮರಿಸ್ತಾ ಇರು, ಅದು ಬಿಡಬಾರ್ದು. ಈಗ ಯುದ್ಧವನ್ನ ಮಾಡು. ಯಾಕೆ ಅಲ್ಲಿ ಅವನ ಯುದ್ಧದ ಸಂದರ್ಭ ಇದೆ. ಅವನು ಬಂದಿರೋದೇ ಯುದ್ಧ ಮಾಡೋದಕ್ಕೆ, ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟಿದ್ದ. ಅದಕ್ಕೋಸ್ಕರ ನನ್ನಲ್ಲೇ ಮನೋಬುದ್ಧಿಗಳನ್ನ ಅರ್ಪಿಸುವುದಾದರೆ ನನ್ನನ್ನೇ ಸೇರು. ಬರೀ ಮನಸ್ಸಲ್ಲಪ್ಪ, ಕಾಯ ವಾಚ ಮನಸ್ಸ ಇರದೆ 3. ಈ 3 ಅರ್ಪಿಸ್ಬಿಡ್ರಿ. ತ್ರಿಕರಣ ಶುದ್ಧಿ. ಯಾವನ ಭಾವನೆ ಇರೋದು ಅದು ತಕ್ಕಂತೆ ನಮ್ಮ ವ್ಯವಹಾರ. ಇಲ್ಲಿ ವ್ಯವಹಾರ ಫಸ್ಟ್ ಕ್ಲಾಸ್ ಆಗಿ ನಡೆಯುತ್ತೆ. ಮತ್ತೆ ಅಲ್ಲಿ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀವಿ. ಮತ್ತೆ ಹುಟ್ಟು ಬಂದ್ರೆ ಒಳ್ಳೆ ಸಂಸ್ಕಾರ ಇದ್ದಿದ್ರಿಂದ ಮತ್ತೆ ಈ ಜನ್ಮದಲ್ಲೂ 3 ಕಡೆ ನಿಮ್ಗೆ ಬೆನಿಫಿಟ್ ಇದೆ. ಯಾಕೆ ಉಪಯೋಗಿಸ್ಕೋಬಾರ್ದು? ಪರಲೋಕದಲ್ಲೂ ಫಲ, ಮುಂದೆ ಒಳ್ಳೆ ಜನ್ಮ,
ಮತ್ತು ನೀನು ವಾಪಸ್ ಬಂದರೆ ಇಲ್ಲಿ ಈಗ ಅನುಭವಿಸ್ಬೋದಲ್ಲ. ಇದು ಪ್ರಕೃತಿ ನಿಯಮ. ಅದಕ್ಕೋಸ್ಕರ ನಾವು ಮೂರೊತ್ತು ಭಗವಂತನನ್ನೇ ಸ್ಮರಣೆ ಮಾಡ್ತಾ ನಮ್ಮ ಸ್ವಧರ್ಮವನ್ನು ಮಾಡಿಕೊಂಡು ಹೋಗ್ತಾ ಇರಬೇಕು. ಸ್ವಧರ್ಮ ಸ್ವಧರ್ಮ ಅಂದರೆ ಯಾವುದು? ಬ್ರಾಹ್ಮಣರಿಗೆ ಅವ್ರ ಸ್ವಧರ್ಮ, ಕ್ಷತ್ರಿಯರಿಗೆ ಧರ್ಮವನ್ನು ಕಾಪಾಡೋ ಸ್ವಧರ್ಮ, ಬ್ರಾಹ್ಮಣರಿಗೆ ಧರ್ಮವನ್ನ ಅಧ್ಯಯನ ಅಧ್ಯಾಪನ. ಹಾಗೆ ವೈಶ್ಯರಿಗೆ ಎಲ್ಲರೂ ಅಷ್ಟೇ ಧರ್ಮ ಅರ್ಥ ಕಾಮದ ಮೇಲೆ ನಿಂತ್ಕೋಬೇಕು, ಮೋಕ್ಷ ಆಮೇಲೆ, ಫಸ್ಟ್ ಇದು ಬೇಸ್ಮೆಂಟ್. ಇನ್ನು ವೈಶ್ಯರಿಗೆ ಅವರು ಶೇಖರಣೆ ಮಾಡ್ಕೊಳ್ಳಿ, ಮಾರಲಿ, ಲಾಭ ತಗೋಬಾರ್ದು ಅಂತಿಲ್ಲ, ಬಟ್ ಧರ್ಮವನ್ನು ಬಿಡಬಾರ್ದು. ಕ್ಯಾಲ್ಕುಲೇಷನ್ನಲ್ಲಿ, ತೂಕ ಮಾಡೋದ್ರಲ್ಲಿ, ದುಡ್ಡು ಕೊಡೋದ್ರಲ್ಲಿ ಮೋಸ ಇರಬಾರ್ದು. ನೀವು ಬೇಕಾದ್ರೆ ಒಂದು ದುಡ್ಡು ಪೈಸಾ ಜಾಸ್ತಿನೇ ಇಟ್ಕೊಳ್ಳಿ, ಬಟ್ ಸುಳ್ಳು ಹೇಳಬಾರ್ದು. ಇವು ಇಂಪಾರ್ಟೆಂಟ್. ಧರ್ಮದಿಂದ ಮಾಡಿಸ್, ಅದು ಯಾವತ್ತೂ ಚೆನ್ನಾಗಿ ನಡೆಯುತ್ತೆ. ಇನ್ನು ಇವನು ಶೂದ್ರ, ಇವರು 4 ಜನಕ್ಕೆ ಸೇವೆ ಮಾಡಿಬಿಟ್ರೆ ಅವನು ಉದ್ಧಾರ ಆಗ್ಬಿಡ್ತಾನೆ. ಹಾಗೆ ಅದನ್ನೇ ನಾವು ಕರ್ಮಯೋಗದಿಂದ ಮಾಡ್ಬೋದು, ಕಾಮ್ಯ ಕರ್ಮದಿಂದ ಮಾಡ್ಬೋದು, ಎಲ್ಲ ಗೊತ್ತಿದೆ. ಸೊ ಇದನ್ನು ಭಗವಂತ ಹೇಳ್ತಾ ಇದ್ದಾನೆ. ಅಲ್ಲಪ್ಪ, ಯಾಕೆ ಭಗವಂತನ ಸ್ಮರಣೆ ಮಾಡಿದ್ರೆ ಅದೇಂಗಾಗುತ್ತೆ ಸ್ವಾಮಿ? ನಮ್ಮ ಕೆಲಸ ಕೆಡೋದಿಲ್ವಾ? ಯಾವತ್ತೂ ಕೆಡೋದಿಲ್ಲ. ಯಾಕೆ? ಭಗವಂತನೇ ಎಲ್ಲ ಕೂತಿರುಳು. ಭಗವಂತನ ಸ್ಮರಿಸ್ತಾ ಕಾಯ ವಾಚ ಮನಸ ಮಾಡಿದ್ದಾದರೆ ಆ ಕೆಲಸ ಕೆಡುತ್ತೆ ಅನ್ನೋದು ಸಾಧ್ಯವೇ ಇಲ್ಲ ಅಂತ ಭಗವಂತ ಪ್ರಾಮಿಸರಿ ನೋಟ್ ಕೊಡ್ತಾ ಇದ್ದಾನಲ್ಲಪ್ಪ ನಿನಗೆ. ಇನ್ನೇನು ಬೇಕು? ಇದು ಬಾಂಡ್ ಪೇಪರ್ನಲ್ಲಿ, ಸ್ಟಾಂಪ್ ಪೇಪರ್ನಲ್ಲಿ ಸಿಗ್ನೇಚರ್ ಆಗಿ ಕೊಡ್ತಾ ಇದ್ದಾನೆ. ಇನ್ನೇನು ಬೇಕು? ಅದು ನಾವೇನು ಮಾಡ್ತೀವಿ? ಭಗವಂತನೇನಿದೆ, ನಾನು ಅನ್ನೋ ಈ ನಾನು ಅಂತನ್ನೋದೇ ತುಂಬ ಡೇಂಜರ್. ಆಟಂ ಬಾಂಬಲ್ಲ, ನಮ್ಮ ಶತ್ರುಗಳೆಲ್ಲ ನನ್ನಲ್ಲಿರೋ ಈ ನಾನು, ಇದನ್ನೇ ಕರ್ತೃತ್ವ ಅಂತ ಅನ್ನೋದು, ಭೋಕ್ತೃತ್ವ ಅಂತ ಅನ್ನೋದು, ಇದು ತುಂಬ ಕೆಟ್ಟದ್ದು. ನಾನು ಅಂತಿಟ್ಕೊಂಡು ಕೆಲಸ ಮಾಡಿದ್ರೆ ಅದು ಕೆಡುತ್ತೆ. ಇದಕ್ಕೆ ಉದಾಹರಣೆ ಬೇಕಾ? ಮಕ್ಕಳು ಆಟ ಆಡ್ತಾ ಇರ್ತಾರೆ ನೋಡಿ, ಇನ್ನು 1 ವರ್ಷದ ಮಗುಗೆ ನಾನು ಡೆವಲಪ್ ಆಗಿರಲ್ಲ. ನೀವು ಬೊಂಬೆ ಕೊಡ್ರಿ, ಇಟ್ಕೊಳ್ಳೋದು, ಈಸ್ಕೊಳ್ರಿ, ಸುಮ್ಮನೆ ಇರಿ, ಅದು ನಂದು ಅಥವಾ ಕೊಡಬಾರ್ದು, ಅದೇನಿರೋದೇ ಇಲ್ಲ ಅದಕ್ಕೆ 1 ವರ್ಷದವರೆಗೂ. 1 ವರ್ಷ ಆಗಲಿ, ನಾನು ಅನ್ನೋದು ಬಲ್ತಿರುತ್ತೆ. ಈಗ ನೀವು ತಿರ್ಗ ಬೊಂಬೆ ಕೊಡ್ರಿ, ಇಟ್ಕೊಳ್ತೆ, ಈಸ್ಕೊಳ್ರಿ, ಆಳಕ್ಕೆ ಶುರು ಮಾಡುತ್ತೆ. ಹೆಂಗಿದೆ? ಬಲ್ತ್ಬಿಟ್ಟಿದೆ. ಕೆಲವರಿಗೆ ಮೈಂಡ್ ಸರಿಯಾಗಿ ಡೆವಲಪ್ ಆಗದೆ ಇದ್ದಾಗ ಈ ನಾನು ಅಷ್ಟು ಚೆನ್ನಾಗಿ ಡೆವಲಪ್ ಆಗಿರಲ್ಲ. ಅವರು ಆನಂದವಾಗಿರ್ತಾರೆ. ಅವ್ರ ತಂದೆ ತಾಯಂದ್ರಿಗೆ ಪ್ರಾಬ್ಲಮ್ಮು. ಈ ಮೆಂಟಲಿ ರಿಟಾರ್ಡೆಡ್ ಮಕ್ಕಳಿಗೆ ನಾನು ನೋಡಿದ್ದೀನಿ. ಒಬ್ಳಿದ್ದಾಳೆ 20 ವರ್ಷ, 15 ವರ್ಷನ 20 ವರ್ಷನ ಹೆಣ್ಣು ಹುಡುಗಿ. ಅವಳಿಗೆ ಪವಿತ್ರ ಅಂತ ಅಂದ್ರೆ ಅವಳ ಹೆಸರು, ಅದು ಅಪ್ರಾಣೆಗೂ ಹೇಳಲ್ಲ. ಅವಳು ಬಂದರೆ ನಾನು ಬಂದೆ ಅಂತ ಅಪ್ರಾಣೆಗೂ ಹೇಳಲ್ಲ, ಪವಿತ್ರ ಬಂದ್ಲು ಅಂತ ಹೇಳ್ತಾಳೆ. ನೀನು ಹೇಳಮ್ಮ, ನಾನು ಪವಿತ್ರ ಅಂದರೆ ಹೇಳೋದಿಲ್ಲ. ಅದು ಏನೋಪ್ಪ, ಅದೇನೋ ಅಧ್ಯಾತ್ಮನ ಏನೋ ನನಗೆ ಅರ್ಥ ಆಗಲ್ಲ ಅವಳು. ಬಟ್ ನಾನು ಅವಳ ಹತ್ರ ಕ್ಲೋಸ್ ಆಗಿರ್ತೀನಿ, ಫ್ರೆಂಡ್ಲಿಯಾಗಿ ಮೂವ್ ಮಾಡ್ತೀನಿ, ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾಳೆ. ಸ್ವಿಮ್ಮಿಂಗ್ ಬಾ ಅಂಕಲ್ ಅಂತಾಳೆ ಅವಳು. ಅವಳು ಸ್ವಿಮ್ಮಿಂಗ್ ಆಡಬೇಕು ಅಂತ ಆಸೆ. ನೀನು ನೀನು ಬಾಬಾ ಅಂತಾಳು ಅವಳು. ಹೀಗೆ ಎಷ್ಟು ಟ್ರೈ ಮಾಡಿದ್ರು ಅವಳು ಒಪ್ಕೊಳ್ಳೋದೇ ಇಲ್ಲ. ಹಿಂಗೆಲ್ಲ ಇರ್ತಾರೆ ಕೆಲವು ಮಕ್ಕಳು. ಅದು ಇನ್ನು ಆಟ ಆಡೋವಾಗ ಮಕ್ಕಳು ನೋಡ್ರಿ, ಅವ್ರನ್ನ ಪೂರ್ತಿ ಮರ್ತೋಗ್ಬಿಟ್ಟಿರ್ತಾರೆ. ಮನೆಗೆ ಹೋಗ್ಬೇಕು, ಇಷ್ಟೊತ್ಕೋಬೇಕು, ಮನೇಲಿ ಬೈತಾರೆ, ಎಂಥದ್ದು ನೋಡ್ರಿ. ನಾನು ಇರೋಲ್ಲ ಅಲ್ಲಿ. ನಮ್ಗೆ ಎಷ್ಟೋ ಸಾರಿ ನಾನು ಇಲ್ಲದೆ ಇರೋ ಸ್ಥಿತಿಗಳು ಇದೆ. ಈಗ ನಾನು ಹೋಗ್ತಾ ಇರ್ತೇನೆ, ಅಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ, ನಾನು ಸ್ಕೂಟರ್ನಲ್ಲಿ ಇಟ್ಟು ಲಾಕು ಮಾಡೋಲ್ಲ, ಅಲ್ಲಿ ದುಡ್ಡಿಟ್ಟಿರ್ತೀನಿ 1 ಲಕ್ಷ, ಹೋಗ್ಬಿಟ್ಟಿದ್ದೆ, ಅಲ್ಲಿ ಏನೋ ಆಯ್ತು ಅಂತಂಗೆ ಗಮನಿಸಕ್ಕೆ ಹೋಗ್ಬಿಡ್ತೀನಿ. ನಾನು ಇರಲ್ಲ ಅವಾಗ. ಹೀಗಿದೆ ನೋಡಿ. ಮತ್ತೆ ನೀವು ಹೇಗೆ ನಾವು ಮುಳುಗೋಗ್ಬಿಟ್ಟಿರ್ತೀವಿ ನೋಡ್ರಿ ಯಾವುದ್ರಲ್ಲಾದ್ರೂ. ಇವಾಗ ಪಿಕ್ಚರ್ ನೋಡ್ತಾ ಇರ್ತೀರ, ಸಸ್ಪೆನ್ಸು, ಥ್ರಿಲ್, ಆವಾಗಲೂ ಅಷ್ಟೇ ಮುಳುಗೋಗಿರ್ತೀರ.
ಮತ್ತೆ ಈ ಡಿಟೆಕ್ಟಿವ್ ಪುಸ್ತಕ ಓದ್ತಾ ಇರ್ತೀರ, ಕಂಪ್ಲೀಟ್ ಹೋಗ್ತೀರ ಊಟದ ಮೇಲೆ, ಅದರ ಮೇಲೆ ಗಮನನೇ ಇರಲ್ಲ. ಹಾಗೆ ನಮ್ಮಲ್ಲಿ ಈ ಕೆಲವು ಆರ್ಟ್ ಅಂತ ಹೇಳ್ತಾರೆ, ಕಲೆ, ನೃತ್ಯ, ಪೈಟ್ರಿ ಬರೆಯೋದು, ಡ್ಯಾನ್ಸು, ಇವೆಲ್ಲ ಕಲೆಗಳು ಅಂತ ಕರಿತೀವಿ. ಸಂಗೀತ ಆಗ್ಬೋದು, ಬರೆಯೋದು, ಭಾಷಣ, ವಿಚಾರ, ಇಲ್ಲಿ ಚಿತ್ರಗಳನ್ನ ಬರೆಯೋದು, ಇವೆಲ್ಲ. ಇಲ್ಲಿ ಅವರನ್ನು ಅವ್ರು ಮರ್ತು ಹೋಗ್ತಾರೆ. ನಾವು ಯಾಕೆ ನಾವು ಅವುಗಳಲ್ಲಿ ಮುಳುಗ್ಬಿಟ್ರೆ ಈ ನಾನು ಕೂಡ ನಮಗೆ ಕಾನ್ಸಂಟ್ರೇಷನ್ ಇರೋಲ್ಲ, ಅದು ಹೇಳ್ತಾ ಇದ್ದಾರೆ ನೋಡ್ರಿ, ಅಲ್ವಾ? ನಮ್ಗೆ ಎಷ್ಟೋ ಸಾರಿ ಇದು ಮಲಗ್ದಾಗ ಹೋಗುತ್ತದೆ ಬೇರೆ, ಇಲ್ಲೂ ಕೂಡ ನಾವು ಎಚ್ಚರದಲ್ಲಿದ್ದಾಗಲೂ ಕೂಡ ಈ ನಾನು ಅನ್ನೋದು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಅನ್ನೋದು ಒಂದಿಷ್ಟು ಇರೋದಿಲ್ಲ ಭಾವ. ಇದು ಎಲ್ಲರ ಅನುಭವದಲ್ಲಿ ಇದೆ ಅಲ್ಲ. ಈ ವ್ಯವಹಾರದಲ್ಲಿ ನಾನು ಅಂತ ಅನ್ನೋ ಅಭಿಮಾನ ಇಟ್ಕೊಂಡಾಗ ಯಾವ ಕೆಲಸ ಚೆನ್ನಾಗಿ ಆಗೋಲ್ಲ. ಹೀಗಿದೆ ನೋಡ್ರಿ. ಆದ್ದರಿಂದ ಜನರು ತಮ್ಮ ತಮ್ಮ ಕೆಲಸದಲ್ಲಿ ಉತ್ಸಾಹನ ತೋರಿಸೋದಕ್ಕೋಸ್ಕರ ಏನ್ ಮಾಡ್ತಾರೆ ಗೊತ್ತಾ? ಈ ನಾನು ಮರಿಬೇಕು ಅಂತ ನಶ್ಯ, ಕಾಫಿ, ಮದ್ಯ, ಡ್ರಿಂಕ್ಸು, ಬಿಡಿ, ಸಿಗರೇಟು, ಬಂಗಿ ಇವುಗಳನ್ನ ಸೇರ್ತಾರೆ. ಅಫ್ಕೋರ್ಸ್ ಅವ್ರು ಮರ್ತಂಗ ಆಗ್ಬೋದು, ಸ್ವಲ್ಪ ಇವು ಮೈಂಡ್ನ ಸ್ಟಿಮ್ಯುಲೇಟ್ ಮಾಡ್ಬೋದು, ಬಟ್ ಅದ್ರ ಸೈಡ್ ಎಫೆಕ್ಟ್ಸ್ ತುಂಬಾ ಇರ್ತದೆ. ಇಲ್ಲಿ ಏನಾದ್ರು ಅಲ್ಲ, ಇಲ್ಲಿ ಈ ಒಂದು ಇಷ್ಟು ವಿಚಾರಗಳೆಲ್ಲ ನಾನು ಇಲ್ಲದೆ ಇದ್ರೆ ಆ ಕೆಲಸ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗುತ್ತೆ. ಇನ್ನ ಪರಮಾತ್ಮನು ಸಾಧನೆ ಮಾಡಿ ನಾವು ಆ ನಾನು ಅನ್ನೋದನ್ನ ಬಿಟ್ಟಾಗ ವ್ಯವಹಾರ ಹೆಂಗಾಗ್ಬೇಕು? ಬ್ರಹ್ಮಜ್ಞಾನಿಗಳಿಗೆ ನಾನೇ ಇರೋದೇ ಇಲ್ಲ, ಅವನು ಸತ್ತ, ಇವನು ಹೊಸಬ್ಬ, ಹೇಗಿದೆ ನೋಡಿ, ಹಂಗಾಗ್ಬೇಕು. ಅದಕ್ಕೆ ಬ್ರಹ್ಮಜ್ಞಾನಿಗಳು ಏನ್ ಕೆಲಸ ಮಾಡಿದ್ರು ಸಕ್ಸಸ್ ಅಂತ ಹೇಳೋದು ಯಾಕೆ ಅಂದ್ರೆ ಅದಕ್ಕೋಸ್ಕರ. ಆದ್ದರಿಂದ ನಾನು ಎಂಬುದು ಕ್ಷಣಿಕವಾಗಿ ಮರೆಯಾಗಿದ್ದು ಮಾತ್ರದಿಂದಲೇ ಕೆಲಸಕ್ಕೆ ಇಷ್ಟು ಪ್ರಯೋಜನ ಇದ್ದರೆ ಅದು ಭಗವಂತನಿಗೆ ಅರ್ಪಿಸಿ ನಾವು ಸಾಧನೆ ಮಾಡಿ ನಾನು ಅಂತನ್ನವನು ಇಲ್ದಿದ್ದಾಗ ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ, ಪ್ರಮಾತೃತ್ವ ಇಲ್ಲ. ಅದನ್ನೇ ಹೇಳಿದ್ದು, ಕರ್ತೃತ್ವ ಭೋಕ್ತೃತ್ವ ಇರೋದಿಲ್ಲ. ನಿದ್ದೆಗೆ ಹೋಗ್ಬೇಕಾಗಿಲ್ಲ ಸ್ವಾಮಿ, ಎಚ್ಚರದಲ್ಲಿದ್ರು ಇರಬಾರ್ದು. ಬ್ರಹ್ಮಜ್ಞಾನಿಗಳು ಆರಾಮಾಗಿ ಯಾಕೆ ಅವ್ರಿಗೆ ಅದಿರಲ್ಲ, ಮತ್ತೆ ಅವ್ರ ಕೆಲಸ ಎಷ್ಟು ಚೆನ್ನಾಗಾಗಬೇಕು. ಈ ರಹಸ್ಯವನ್ನ ಭಗವಂತನು ಮಾ ಮನುಸ್ಮರ ಯುದ್ಧಚ್ಚ, ನೀನು ಮನಸ್ಸಿನಲ್ಲಿ ಇಂಥ ಭಾವನೆ ಇಟ್ಕೊಂಡು ಯುದ್ಧ ಮಾಡು. ಅಲ್ಲಿ ಒಂದು ಯುದ್ಧ ಸಂದರ್ಭ ಬಂದಿರೋದ್ರಿಂದ ಅದೇ ಹೇಳಿದ್ದಾರೆ. ನಮಗೆ ನಮ್ಮ ವ್ಯವಹಾರ ಲೌಕಿಕ, ವೈದಿಕ, ಪಾರಮಾರ್ಥಿಕ ಹೀಗೆ ಮಾಡು ಅಂತ ಹೇಳ್ತಾ ಇರೋದು. ಲೌಕಿಕ ಅಂದ್ರೆ ಎಲ್ಲ ರೋಟಿ ಕಪ್ನ ಮಕ್ಕ, ವೈದಿಕ ಅಂತಂದ್ರೆ ಮತ್ತೆ ಸತ್ತ ಮೇಲೆ ಸ್ವರ್ಗ ನರಕ ಅವು ಅಷ್ಟೇ. ಪಾರಮಾರ್ಥಿಕ ಮೋಕ್ಷಕ್ಕೂ ಕೂಡ ಎಲ್ಲಕ್ಕೂ ನೀನು ಹೀಗೆ ಸೇರ್ಸ್ಕೊಂಡು ಮಾಡ್ತಾ ಬಾ, ಅದೆಷ್ಟೆಷ್ಟು ತಿನ್ನೌಟ ಆಗುತ್ತೋ ಅಷ್ಟಷ್ಟು ನಿನಗೆ ಆನಂದ ಕಟ್ಟಿಟ್ಟ ಬುದ್ಧಿ ಅಂತ ಇದ್ದಾನೆ ಭಗವಂತ. ಅರ್ಜುನನಿಗೆ ಮೊದಲು ಯಾಕೆ ಯುದ್ಧ ಮಾಡಲ್ಲ ಅಂತ ಹೇಳಿದ್ದ? ಅಹಂಕಾರದ ಅದು. ಅವ್ರನ್ನ ಕೊಂದ್ರೆ ಅವ್ರು ಸತ್ತೋಗ್ತಾರೆ, ಅವ್ರು ಕೊಂದ್ರೆ ನಾನು ಕೊಂದ್ರೆ ಅವ್ರು ಸತ್ತೋಗ್ತಾರೆ, ಅವ್ರು ಕೊಂದ್ರೆ ನಾನು ಸತ್ತೋಗ್ತೀನಿ ಅಂತ ಅವನಿಗೆ ವಿಚಾರ ಗೊತ್ತಿರಲಿಲ್ಲಲ್ಲ. ಈಗ ಸ್ವಲ್ಪ ಗೊತ್ತಾಯ್ತು. ಆದ್ದರಿಂದ ನಾನು ಎಂಬುದನ್ನ ಭಗವಂತನಲ್ಲಿ ಅಡಗಿಸಿ ವ್ಯವಹಾರ ಮಾಡು ಎಂಬ ಉತ್ತಮ ಉಪದೇಶನ ನಾವೆಲ್ಲರೂ ಮನಸ್ಸನ್ನ ಚೆನ್ನಾಗಿ ಮೆಲ್ಕಾಕ್ಬೇಕು, ಅದನ್ನು ಬಿಡೋದಕ್ಕೆ ಪ್ರಯತ್ನ ಮಾಡಬೇಕು. ಸ್ವಾಮಿ ಭಗವದ್ಗೀತೆ ಅದಕ್ಕೆ ಬಂದಿರದ ಸೂತ್ರ ಭಾಷ್ಯ, ಪ್ರಸ್ಥಾನತ್ರ ಭಾಷ್ಯಗಳು. ನಾವು ಈ ದಾರಿನಲ್ಲಿ ಬಂದ್ರೆ ನನ್ನ ಅಹಂಕಾರ ತಿನ್ನೌಟ್ ಆಗ್ಬೇಕು, ಕೊನೆಗೆ ಇಲ್ದಂಗಾಗ್ಬೇಕು. ಅಯ್ಯೋ ಸ್ವಾಮಿ, ಇನ್ ಕೆಲವರು ಹೆದರ್ಕೊಂತಾರಂತ, ಅಯ್ಯೋ ಸ್ವಾಮಿ ನಾನೇ ಇಲ್ದಿದ್ರೆ ಹೇಗೆ ಅಂತ ದಡ್ಡ. ಇದಕ್ಕೆ ಅಸ್ಪರ್ಶ ಯೋಗ ಅಂತ ಮುಂದಕ್ಕೆ ಕಾರಿಕೆನಲ್ಲಿ ಬರ್ತಾರೆ, ಗೌಡಪಾದ್ರೆ ಹೇಳ್ತಾರೆ. ಅದಕ್ಕೆ ಎಷ್ಟೋ ಜನ ಇಲ್ಲಿ ಹೆದರ್ಕೊಂಡ್ಬಿಡ್ತಾರೆ, ಅಯ್ಯಯ್ಯಪ್ಪ ನನಗೆ ಬೇಡ, ಮೋಕ್ಷನೇ ಬೇಡ, ಯಾಕೆ ನಾನೇ ಇರಲ್ಲ, ನಾನು ಇಲ್ದಿದ್ಮೇಲೆ ಅದೆಂತದು ಮೋಕ್ಷ ಅಂತ ಹೆದರ್ಕೊಳ್ಳೋರು ಇದ್ದಾರೆ ಅಂತಾರೆ. ಸಾಯೋದಿಲ್ಲ, ಇನ್ನೂ
ಈ ನಿಜವಾದ ಜೀವನ ಆವಾಗ ಶುರುವಾಗುತ್ತೆ ಅಂತ ಹೇಳಿದ. ಅದಕ್ಕೆ ಸ್ವಾಮಿಗಳು ಒಂದು ದೃಷ್ಟಾಂತ ಕೊಡ್ತಾರೆ. ಆದ್ದರಿಂದ ನಮ್ಮ ಹೊರಗಿನ ವ್ಯವಹಾರದೊಂದಿಗೆ ಭಗವಂತನ ಲೀಲೆ ಇರುತ್ತೆ. ಇದರಲ್ಲಿ ಎಲ್ಲರೂ ಭಗವಂತನಲ್ಲಿ ಒಂದಾಗಿ ನಡ್ಕೊಂಡ್ರೆ ಎಂಥದ್ದಾಗುತ್ತೆ, ಸರಿಯಾದ ಮೇಳ ಆಗುತ್ತೆ. ಅವಾಗ ಏನಾಗುತ್ತೆ, ರಾಮರಾಜ್ಯವಾಗುತ್ತೆ. ಈಗೇನಾಗಿದೆ, ರಾವಣ ರಾಜ್ಯವಾಗಿದೆ, ರಾಕ್ಷಸರ ರಾಜ್ಯವಾಗಿದೆ. ಇವಾಗ ಚೆನ್ನಾಗಿದೆಯಾ? 6 ತಿಂಗಳು ಗಂಡ ಹೇಳ್ತಿದ್ರು ಡೈವರ್ಸ್, ಇನ್ನೇನಿದ್ರ ರಾವಣದ ರಾಜ್ಯ ಅಲ್ದು ಇನ್ನೇನಿತ್ತು. ಅದಕ್ಕೋಸ್ಕರ ಹೀಗೆ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಸ್ವಾಮಿಗಳು ಇನ್ನೂ ಒಂದು ದೃಷ್ಟಾಂತ ಕೊಡ್ತಾರೆ. ಇವಾಗ ಒಂದು ಸಂಗೀತದ ಕಚೇರಿ ನಡೀತಾ ಇರುತ್ತೆ. ಅಲ್ಲಿ ತಾಳ, ಮೇಳ ಮತ್ತು ಅದರ ಸುತ್ತಮುತ್ತಲು ಇರೋ ಇನ್ಸ್ಟ್ರೂಮೆಂಟ್ಸ್ ಎಲ್ಲವೂ ಕೂಡ ಒಂದೇ ಶ್ರುತಿ ಸೇರಿಸ್ಕೊಂಡು ಆಡ್ತಾ ಇದ್ರೆ ಹಾಡೋವ್ರಿಗೂ ಆನಂದ, ಕೇಳೋವ್ರಿಗೂ ಆನಂದ. ಎಷ್ಟು ಚೆನ್ನಾಗಿದೆ ನೋಡಿ ಸ್ವಾಮಿ. ಹೀಗೆ ಯಾಕೆ ಮಾಡಬಾರ್ದು ನಾವು? ಅಂದರೆ ಎಲ್ಲರೂ ಸೇರಿಕೊಂಡು ಮಾಡಿದ್ರೆ ಇದ್ದಿದ್ದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಾವೊಬ್ಬರೇ ಮಾಡೋದಕ್ಕಿಂತ ನಮ್ಮ ಜೊತೆಲಿ ಎಲ್ಲರೂ ಸೇರಿದ್ರೆ, ಈಗ ಈ ಮೇಲ್ಗಡೆ ಆಕಾಶದಲ್ಲೇ ಬರ್ಡ್ಸ್ ಹೋಗ್ತಾ ಇರುತ್ತೆ, ನೀವು ನೋಡ್ರಿ. ಬೇಕಾದ್ರೆ ಒಂದೊಂದೇ ತುಂಬ ದೂರ ಹೋಗೋದಿಲ್ಲ. ಅವು ಕಾಶಿಗೆ ಬೇಕಾದ್ರೂ ಹೋಗುತ್ತೆ, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಎಲ್ಲ ಜೊತೆಲಿ ಹೋಗುತ್ತೆ. ಅದೇನಾಗುತ್ತೆ ಗೊತ್ತಾ, ಒಂದು ಅದು ಅಲ್ಲಿ ನಮಗೆ ಸೋಂಬೇರಿತನಕ್ಕೆ ಅವಕಾಶನೇ ಇರಲ್ಲ. ಅರೆ ಅವನು ಹೋಗ್ತಾ ಇದ್ದಾನೆ, ನಾನು ಹೋಗ್ಬೇಕು ಅನ್ನೋ ಒಂದು ಹುಮ್ಮಸ್. ಹಾಗೆ ನಾವೆಲ್ಲರೂ ಆಧ್ಯಾತ್ಮ ಮಾರ್ಗದಲ್ಲಿ ಹೋಗಿದ್ದಾದ್ರೆ, ಇದು ನಮ್ಮ ಇಂಡಿಯನ್ ಕಲ್ಚರ್, ನಮ್ಮ ಭಾರತ ದೇಶ ಸನಾತನ ವೈದಿಕ ಧರ್ಮ ಅಂತ ಹೇಳ್ಕೊಂತೀವಲ್ಲ, ಅದಕ್ಕೋಸ್ಕರ ನಮ್ಮ ದೇಶದ ಹೆಚ್ಚುಗಾರಿಕೆ ಏನು ಅಂತಂದ್ರೆ ಆಧ್ಯಾತ್ಮ. ಅದು ಎಲ್ಲರಲ್ಲೂ ರಕ್ತಗತವಾಗಿದೆ. ಆದ್ದರಿಂದ ನಾವು ಸ್ವಲ್ಪ ಬೆಳೆಸ್ಕೋಬೇಕಷ್ಟೇ. ಸ್ವಲ್ಪ ನೀರು ಗೊಬ್ಬರ ಹಾಕಿದ್ರೆ ಸಾಕು. ಇದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ವ್ಯವಹಾರವನ್ನ ಭಗವಂತನ ಅನುಸ್ಮರಣೆಯಿಂದ ಕೂಡಿಸಿದ್ರೆ ಒಟ್ಟು ವ್ಯವಹಾರದಲ್ಲಿ ಅದರ ಮೇಲ್ ನಡೆಯುತ್ತೆ. ಆದ್ದರಿಂದ ನಮ್ಮ ಸುತ್ತಮುತ್ತಲು ಇರೋರು, ನೆರೆಹೊರೆಯವರು ಎಲ್ಲರೂ ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ ಜೀವನ ಮಾಡ್ಬೋದು. ಮಾಂ ಅನುಸ್ಮರ ಯುದ್ಧ ಚ ಅನ್ನೋದನ್ನ ಭಗವಂತ ಅವನು ಹೇಳ್ತಾ ಇದ್ದಾನೆ. ನೀನು ಇವನ್ನ ನೆನೆಸ್ಕೊಂಡು ಯುದ್ಧ ಮಾಡು. ಇಲ್ಲಿಗೆ ನಮ್ಮ ವ್ಯವಹಾರ ಮತ್ತು ಸ್ಮರಣೆ ಎರಡಿರುತ್ತಿದೆ. ವ್ಯವಹಾರ, ನಾವು ಮಾಡೋ ವ್ಯವಹಾರ, ಕಾಯವಾಚ ಮನಸ್ಸ ವ್ಯವಹಾರ, ಅದನ್ನ ಭಗವಂತನ ನೆನೆಸ್ಕೊಂಡು ಮಾಡು, ಕರ್ಮಯೋಗ ರೂಪದಲ್ಲಿ ಮಾಡು. ಇದು ಹೊಂದಿಕೆ ಆಗಬೇಕು. ಈ ಕರ್ಮಕಾಂಡ ನಾವೆಲ್ಲ ಹೇಳಿರೋದು ಅದೇನೆ. ಈ ಸ್ಮರಣೆಯು ಸಮುಚ್ಚಯವು ಇದ್ದುಕೊಂಡಿರಲಿ, ಆಗ ಜೀವನದ ಸುಖ ಸೋರೆ ಹೊಡೆದಂಗಾಗುತ್ತೆ. ಇಲ್ಲಿ ನಿಲ್ಲಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಇನ್ನೊಂದು ಪ್ಯಾರ ಇದೆ, ಮುಗಿಸ್ಬಿಡ್ತೀನಿ. ನೆಕ್ಸ್ಟ್ ಮಂತ್ ಕೆಲಸ ಇರುತ್ತೆ. ಆದ್ದರಿಂದ ಭಗವಂತನಲ್ಲಿಯೇ ಮನೋಬುದ್ಧಿಗಳನ್ನು ಅರ್ಪಣೆ ಮಾಡಿ, ಕಾಯ ವಾಚ ಮನಸ ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಯಾವುದರಲ್ಲೂ ನಾನು ನನ್ನದು ಇರಬಾರ್ದು. ಅದನ್ನೇ ಉಪಾಸನೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಇದು ಹಾಳಾದ ನಮಗೆ ಮನಸ್ಸಿರೋದ್ರಿಂದ ಹಾಗೆ ಮಾಡಿದ್ರೆ ಹೇಗೆ, ಹೀಗೆ ಮಾಡಿದ್ರೆ ಹೇಗೆ? ಈ ಮನಸ್ಸಿನ ಕೆಲಸನೇ ಸಂಕಲ್ಪ ವಿಕಲ್ಪ. ಅದರಿಂದ ಮನಸ್ಸನ್ನು ಕೇಳಬಾರ್ದು, ಬುದ್ಧಿನ ಕೇಳಬೇಕು. ಬುದ್ಧಿ ಏನು? ಡಿಸಿಷನ್. ಆದ್ದರಿಂದ ಇದು ಜ್ಞಾನ ದೃಷ್ಟಿಯಿಂದ ಹೇಳಿದೆ. ಹಾಗೆ ನಿಶ್ಚಯಿಸುವುದು ಬುದ್ಧಿ. ಸೊ ಅಲ್ಲಿಗೆ ಸಾಧನೆ ದೃಷ್ಟಿಯಿಂದ ಈ ವಿಚಾರಗಳು ನಾವು ಶ್ರವಣ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಇದು ಸರಿಯಾ ತಪ್ಪ. ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನಮಗೆ ತೋರಿಸಿಲ್ವೇನೋ ಅಂತ ಆನಂದ ಹೆಚ್ಚಾಗಿದೆ ಅಂತ ನಮಗೆ ತೋರಿಸಿದ್ಮೇಲೆ ವೈ ಕಾಂಟ್ ವಿ ಡೂ ದೀಸ್? ಯಾಕೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬಾರ್ದು? ಸ್ವಾಮಿ, ಇದು ಪಾರ್ಟ್ ಟೈಮ್ ಜಾಬ್ ಅಲ್ಲ. ಯಾವುದು ಆಧ್ಯಾತ್ಮ ಅನ್ನೋದು ಫುಲ್ ಟೈಮ್ ಜಾಬ್. ನಿಮ್ಮ ಜೀವನಕ್ಕಿದು ಹಾಸು ಹೊಕ್ಕಾಗಿರ್ಬೇಕು. ಬರೀ ಆಧ್ಯಾತ್ಮ ಬರೀ ಪುಸ್ತಕದ ನಾಲೆಡ್ಜ್ ಇರಬಾರ್ದು. ಬದನೆಕಾಯಿ ಇರೋದು ಓದಲಿಕ್ಕೆ ಅಲ್ಲ, ಪುಸ್ತಕ ಇರೋದು ಅರ್ಹತೆ ಇರೋದು ಹೇಳಲಿಕ್ಕೆ, ಬದನೆಕಾಯಿ ಇರೋದು ತಿನ್ನಲಿಕ್ಕೆ, ಹಂಗಿರಬಾರ್ದು. ನಮ್ಮ ಜೀವನವೇ ಆಧ್ಯಾತ್ಮಿಕವಾಗಬೇಕು. ಎಲ್ಲ ಅಂದರೆ ಇವನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಹೋದರೆ ಅದ್ರ
ಬೆನಿಫಿಟ್ ಅಂತ ಹೇಳ್ತಾ ಇರೋದು. ಆದ್ದರಿಂದ ಭಗವಂತನೇ ವಿಷಯ ಮಾಡಿಕೊಂಡು ನಾವು ಏನನ್ನೋ ಯೋಚಿಸ್ಕೊಳ್ತಾ ಏನೇನೋ ಮಾಡೋ ವಕ್ರ ಬುದ್ಧಿನ ಬಿಟ್ಟು ಭಗವಂತನ ಮೇಲೆ ಬರ ಹಾಕಿ ಅವನನ್ನೇ ನೆನೆಸ್ಕೊಂಡು ಕಾಯವಾಚ ಮನಸ್ಸ ಮೂರತ್ತು ಅವನ ಚಿಂತನೆ ಮಾಡ್ಕೊತ ಕರ್ಮಯೋಗ ರೂಪದಲ್ಲಿ ಮಾಡೋದು, ಒಳ್ಳೆ ಕೆಲಸಗಳು ಮಾಡೋದು, ನ್ಯಾಯ ಧರ್ಮ ನೀತಿಯಿಂದ ಮಾಡ್ಕೊತಾ ಹೋದರೆ ಇಲ್ಲೂ ಆನಂದ, ಸತ್ ಮೇಲೆ ಅಲ್ಲೂ ಆನಂದ, ಮತ್ತು ಒಳ್ಳೆ ಜನ್ಮ, ಮೂರು ಕಡೆನೂ ಬೆನಿಫಿಟ್ ಇದೆ. ಆದ್ದರಿಂದ ಲೋಕದಲ್ಲಿ ಭಗವಂತನಲ್ಲಿ ನಿಷ್ಠೆ, ಪರಲೋಕದಲ್ಲಿ ಭಗವಂತನ ಪ್ರಾಪ್ತಿ, ಇಲ್ಲಿಗೆ ಬಂದ ಮೇಲೆ ಸುಖ ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿ ಇಲ್ಲಿ ನಿಲ್ಲಿಸೋಣ. ನಾಳೆ 8ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್.